ಆಸನ ಮತ್ತು ಪ್ರಾಣಾಯಾಮಗಳ ಮಹತ್ವ. ಸೊ ಯಾಕೆ ಇದು ಮಾತಾಡಬೇಕು ಅಂದರೆ, ಡಿ ವಿ ಜಿ ಅವರು ಹೇಳ್ತಾರೆ, ಏನು ಜೀವನದ ಅರ್ಥ, ಏನು ಪರಮಾರ್ಥ, ಏನು ಜೀವನ ಪ್ರಪಂಚಗಳ ಸಂಬಂಧ, ಕಾಣದಿಲ್ಪುದೇನಾದರೂ ಉಂಟೆ ಅದೇನು ಜ್ಞಾನ ಪ್ರಮಾಣವೇ ಮಂಕುತಿಮ್ಮ ಅಂತ. ಅಂದರೆ ಒಂದೊಂದ್ಸತಿ ಮೇ ಬಿ ನಾವು ನಮ್ಗತ್ತ ಒಂದು ಚೂರು ಟೈಮ್ ಸ್ಪೆಂಡ್ ಮಾಡಿದಾಗ ನಾವು ಏನು ಮಾಡ್ತಾ ಇದ್ದೀವಿ, ಯಾಕೆ ಮಾಡ್ತಾ ಇದ್ದೀವಿ, ಏನು ನಡೀತಾ ಇದೆ, ಏನು ಪ್ರಪಂಚ, ಏನು ಅಂದರೆ ನಾವು ಕೂತ್ಕೊಂಡು ಯೋಚಿಸಿದಾಗ ಎಷ್ಟೋ ಪ್ರಶ್ನೆಗಳು ಬರುತ್ತೆ. ನಾವು ಓಡ್ತಾ ಇದ್ದೀವಿ ಚಕ್ರ, ಒಂದಾದ್ಮೇಲೆ ಒಂದು ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ನೋಡ್ಕೊಂಡು ಮಾಡಿಕೊಂಡು ಚಲಿಸ್ತಾನೇ ಇದ್ದೀವಿ. ಬಟ್ ಇದಕ್ಕೆಲ್ಲ ಹಿಂದೆ ಏನಿದೆ, ಏನು ಚಲಿಸ್ತಾ ಇದೆ, ನಮ್ಮನ್ನ ಯಾಕೆ ಇಷ್ಟೆಲ್ಲ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಯೋಚನೆ ಬಂದಾಗ ಅವಾಗ ಆಳವಾಗಿ ನಮ್ಗೆ ಏನೇನೋ ಕ್ವೆಶನ್ಸ್ ಬರುತ್ತೆ. ಪ್ರಪಂಚ ಏನು, ನಾನು ಯಾಕೆ, ನನಗೆ ಬಂದಿದ್ಯಾಕೆ, ನನಗೆ ಏನು ಸಾಧಿಸ್ಬೇಕಿಲ್ಲ, ನಾನು ಸಾಧಿಸ್ಬೇಕಾಗಿ ಮಾಡ್ತಾ ಇದ್ದೀನ ಇಲ್ವಾ ಅನ್ನೋ ಪ್ರಶ್ನೆಗಳು ಹುಟ್ಕೋಬೋದು. ಅದು ಕುತ್ಕೊಂಡು ನಾವು ಯೋಚಿಸಿದಾಗ ಮಾತ್ರ ಅಲ್ವಾ. ಒಂದೊಂದ್ಸತಿ ನಮ್ಗೆ ಅದೆಲ್ಲ ಯೋಚಿಸೋಕ್ಕೂ ಟೈಮ್ ಸಿಗಲ್ಲ. ಬಟ್ ಅಂಥ ಕೆಲವು ಪ್ರಶ್ನೆಗಳನ್ನು ಕೇಳಿ ಆಳವಾಗಿ ಯೋಚಿಸಿ ಅದಕ್ಕೆ ಸಂಬಂಧಪಟ್ಟಂಗೆ ಎಷ್ಟೋ ವಿವರಗಳನ್ನ ನಮಗೆ ನಮ್ಮ ಋಷಿ ಮುನಿಗಳೆಲ್ಲ ಕೊಟ್ಟಿದ್ದಾರೆ. ಅದನ್ನ ಉಪನಿಷತ್ತುಗಳಲ್ಲಿ, ಯೋಗ ದರ್ಶನಗಳೆಲ್ಲ ನಾವು ಕಾಣ್ಬೋದು. ಅದರಲ್ಲಿ ಒಂದು ದರ್ಶನ ಅಂದರೆ ನಮ್ಮ ಯೋಗ ದರ್ಶನ. ಓಕೆ, ಪತಂಜಲಿ ಮುನಿಗಳು ನಮ್ಗೆ ಕೊಟ್ಟಿರೋ ಯೋಗ ದರ್ಶನ ಸೂತ್ರಗಳು ಕೇವಲ ಜಸ್ಟ್ ವಿದಿನ್ 195 ಸೂತ್ರಗಳಷ್ಟೇ. ಆ ಸೂತ್ರಗಳಲ್ಲಿ ಎಷ್ಟೋ ಆಳವಾದ ವಿಚಾರಗಳನ್ನ ಎಷ್ಟು ಸೂಕ್ತವಾಗಿ ನಾವು ನಮ್ಗಂತ ಒದಗಿಸಿ, ಅಂದರೆ ನಮಗೆ ಆ ನಾಲೆಡ್ಜ್ ಸಿಗಬೇಕು. ಪರಂಪರೆಯಿಂದ ಹೋಗ್ತಾ ಇರುವಾಗ ಪ್ರತಿ ಜನ್ರೇಷನ್ಗೆ ನಾಲೆಡ್ಜ್ ನಾವು ಬಿಟ್ಕೊಡ್ಬಾರ್ದು ಅನ್ನೋ ಒಂದು ಧ್ಯೇಯದಿಂದ ಅವರು ಏನು ನಮಗೆ ಇವತ್ತಕ್ಕ ಕೊಟ್ಟಿದ್ದಾರೋ ಅದು ನಮ್ಮನ್ನ ಮುಂದೆ ಇನ್ನೂ ಸಾಗಿಸ್ತಾ ಇದೆ. ಅಂಥ ಒಂದು ಪತಂಜಲಿ ಮುನಿಗಳಿಗೆ ನಾವು ನಮಸ್ಕಾರ ಮಾಡ್ಕೊಳ್ತಾ, ಅವ್ರನ್ನ ಧ್ಯಾನ ಮಾಡ್ಕೊಳ್ತಾ ಇವತ್ತಿನ ಈ ಸೆಷನ್ ನಾವು ಶುರು ಮಾಡೋಣ. ಸೊ ಪತಂಜಲಿ ಮುನಿಗಳು ಎಷ್ಟು ಮಾಡಿದ್ದಾರೆ. ಯೋಗ ಸೂತ್ರ ಮಾತ್ರ ಅಲ್ಲ, ಇವಾಗ ಅವರು ಜಗದೀಶ್ ಅವ್ರು ಮಾತಾಡ್ತಾ ಇರುವಾಗ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ರು, ಕಾಯ ವಾಚ ಮನಸ್ಸ ಪ್ರತಿಯೊಂದು ಹಂತದಲ್ಲೂ ನಮ್ಮ ಯಮ ನಿಯಮಗಳು ನೋಡಿದಾಗ ಒಂದೊಂದು ನಾವು ಶುದ್ಧೀಕರಣಕ್ಕೋಸ್ಕರ ನಾವು ಏನು ಮಾಡ್ತಾ ಇರ್ತೀವಿ ಅಲ್ವಾ. ಎಲ್ಲ ಶುದ್ಧವಾಗಬೇಕು ಎಲ್ಲದಕ್ಕೂ ಅವ್ರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ನಮ್ಮ ವ್ಯಾಕರಣ ಶಾಸ್ತ್ರ ಆಗಲಿ, ನಮ್ಮ ವಾಕ್ ಪ್ರಪಂಚದಲ್ಲಿ ನಮ್ಮ ವಾಕ್ ಶುದ್ಧಿ ಇರೋಕ್ಕೋಸ್ಕರ ನಮಗೆ ನಾವು ನಮ್ಮ ಆ ಶುದ್ಧೀಕರಣಕ್ಕೆ ನಮಗೆ ಹೆಲ್ಪ್ ಆಗೋ ಥರ ವ್ಯಾಕರಣ ಶಾಸ್ತ್ರದಲ್ಲಾಗಲಿ, ಇಲ್ಲ ಯೋಗಶಾಸ್ತ್ರ ನಮ್ಮ ದೇಹ ಕಾಯ ಹೇಗೆ ನಾವು ಚೆನ್ನಾಗಿ ಇಟ್ಕೋಬೋದು, ಹಾಗೆ ಆಯುರ್ವೇದದಲ್ಲಿ ಎಲ್ಲ ರೀತಿಯಲ್ಲೂ ದೇಹಕ್ಕೋಸ್ಕರ ಆಯುರ್ವೇದ, ಮನಸ್ಸಿಗೋಸ್ಕರ ಯೋಗ, ಎಲ್ಲದನ್ನು ಅವರು ಎಷ್ಟು ಚೆನ್ನಾಗಿ ನಮಗೆ ಜೀವನಕ್ಕೆ ಬೇಕಾಗಿದ್ದನ್ನೆಲ್ಲ ಅರ್ಥ ಮಾಡಿಕೊಂಡು ಒಂದುಗೂಡಿಸ್ಕೊಂಡು ಎಲ್ಲ ನಮಗೆ ಸಾಕಷ್ಟು ಕೊಟ್ಟಿದ್ದಾರೆ ಅಂತೆ. ಅದಕ್ಕೆ ಅವ್ರನ್ನ ನಾವು ವಿಷ್ಣುವಿನ ಅವತಾರ ಅಂತಾನು ನಾವು ಕರಿತೀವಿ. ಅದಕ್ಕೆ ಅಷ್ಟು ಆಳವಾದ ಯೋಚನೆಗಳು. ಈ ಯಮ ನಿಯಮಗಳ ಬಗ್ಗೆ ಇಷ್ಟೊತ್ತು ನಾವು ಕೇಳಿದ್ದೀವಿ. ಈಗ ಆಸನ ಮತ್ತು ಪ್ರಾಣಾಯಾಮ ಇದೆಲ್ಲ ಫಸ್ಟ್ ಆಫ್ ಆಲ್ ಈ ಅಷ್ಟಾಂಗ ಯೋಗ ಇದೆಲ್ಲ ನಾವು ಮಾಡ್ತಾ ಇರೋದು ಧ್ಯೇಯ ಏನು, ಇದಕ್ಕೆಲ್ಲ ಆಧ್ಯಾತ್ಮಿಕದ ಕಡೆ ಬರ್ತೀವಿ, ನಾವೇನು ಹುಡುಕ್ತಾ ಇದ್ದೀವಿ ಅಂತ ನೋಡಿದಾಗ ನಮ್ಮ ಯೋಗ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ, ಪುರುಷ ಪ್ರಕೃತಿ ಮೊದಲಿಂದ ಇದ್ದಿತ್ತು, ಪುರುಷ ಆ್ಯಂಡ್ ಪ್ರಕೃತಿ, ಮೈಂಡ್ ಆ್ಯಂಡ್ ಮ್ಯಾಟರ್ ಅಲ್ವಾ, ಮ್ಯಾಟರ್ ಆ್ಯಂಡ್ ಎನರ್ಜಿ ಅಲ್ವಾ. ಸೊ ಆ ಪ್ರಕೃತಿಯಲ್ಲಿರೋ ಸತ್ವ ರಜಸ್ ಮತ್ತೆ ತಮಸ್ ಈ ಗುಣಗಳಿಂದ ಅದು ವಿಸ್ತಾರವಾಗ್ತಾ ಹೋಗುತ್ತೆ. ಮನಸ್ಸು, ಚಿತ್ತ, ಅಹಂಕಾರ ಹಾಗೆ ಬೆಳೀತಾ 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 ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಈ ಲೋಕನ ನಾವು ಈ ಪ್ರಕೃತಿನ ನಾವು ಅನುಭವಿಸ್ಬೇಕು ಅಂದರೆ ನಮ್ಮ ಜ್ಞಾನೇಂದ್ರಿಯಗಳು, ನಮ್ಮ ಕರ್ಮೇಂದ್ರಿಯಗಳ ಮೂಲಕ ನಾವು ಅನುಭವಿಸ್ತಾ ಇದ್ದೀವಿ. ಇದನ್ನೆಲ್ಲ ಅನುಭವಿಸ್ಕೊಂಡು ನಾವು ಎಷ್ಟು ಶುರುವಾಗಿದ್ದು ಆ ಪುರುಷ ಒಳಗಿದ್ದಾನೆ, ಅದನ್ನು ಮರೆತುಬಿಟ್ಟು ಈ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಈ
ಖುಷಿಗಳನ್ನೆಲ್ಲ, ಈ ಸಂಸಾರ, ಈ ಜಗತ್ತು, ಇದನ್ನೆಲ್ಲ ನಾವು ನೋಡಿಕೊಂಡು ನಾವು ನಿಜವಾಗಿ ಆ ಪುರುಷ, ನಮ್ಮೊಳಗಿರೋ ಆ ಪುರುಷನ ನಾವೆಲ್ಲ ದೂರ ಹೋಗ್ತಾ ಇದ್ವಿ ಅಲ್ವಾ. ಸೊ ಆ ಪುರುಷ ನಾವು ತಿಳ್ಕೊಬೇಕಂದ್ರೆ, ಆ ಪ್ರಕಾಶದತ್ತ ನಾವು ಹೋಗ್ಬೇಕು ಅಂದ್ರೆ ನಾವು ಇಲ್ಲಿಂದ ಬಿಡಿಸ್ಕೊಳ್ತಾ ವಾಪಸ್ ಆ ಬಂದಿರೋ ದಾರಿಲಿ ನಾವು ವಾಪಸ್ ಹೋಗ್ಲೇಬೇಕು ಅಲ್ವಾ. ಸೊ ಆ ಸಾಧನೆಗೋಸ್ಕರ ಈ ಯಮ ನಿಯಮ ಹೇಗೆ ಹೋಗೋದು, ದಾರಿ ಹೇಗೆ, ಬಂದ್ಬಿಟ್ಟಿದೀವಿ ಇಷ್ಟ ತನಕ, ಹೊರಗೆ ಬಂದಿದೀವಿ, ಒಳಗೆ ಹೋಗೋದು ಹೇಗೆ, ಒಳಗೆ ಹೋಗಕ್ಕೆ ಒಂದು ಪದ್ಧತಿ ಇರಬೇಕು, ಒಂದು ಚೂರು ಬಿಡಿಸ್ಕೊತಾ ಒಳಗೆ ಹೋಗ್ತಾ ಇರಬೇಕು. ಅದಕ್ಕೆ ಈ ಯಮ ನಿಯಮಗಳು, ಈ ಅಷ್ಟಾಂಗ ಯೋಗದ ಪಥ ಏನಿದೆ, ಈ ಒಂದೊಂದು ಮಾಡ್ತಾ ಹೋದಾಗ ನಮ್ಮ ಧ್ಯೇಯದ ಕಡೆ ನಾವು ವಾಪಸ್ ತಲುಪಕ್ಕೆ ಸಹಾಯ ಆಗುತ್ತೆ ಅಲ್ವಾ. ಸೊ ಆದ್ರಿಂದ ಈ ಯಮ ನಿಯಮಗಳಿಂದ ಶುದ್ಧೀಕರಣ ಅನ್ನೋದು ಶುರು ಆಗತ್ತೆ. ಶುದ್ಧೀಕರಣ ಆದ್ಮೇಲೆ ಯಮಗಳಾಯ್ತು, ನಿಯಮಗಳಾಯ್ತು, ಮತ್ತೆ ಬರೋದು ಆಸನಗಳು. ಆಸನ ಅಂದ ತಕ್ಷಣ ನಮ್ಗೆ ಏನನ್ಸುತ್ತೆ, ಫಸ್ಟ್ ಏನು ಯೋಚಿಸ್ತೀವಿ ನಾವು? ಎಕ್ಸರ್ಸೈಸ್, ವೆಯ್ಟ್ ಲಾಸ್ ಅಲ್ವಾ. ಮತ್ತೆ ಥೆರಪಿ ನಡುವೆ ತುಂಬಾ ಜನ ಥೆರಪಿನೂ ಮಾಡ್ಕೋತಾರೆ. ಅದ್ರದ್ದು ಪ್ರಭಾವಗಳು ನಾವು ನೋಡ್ತಾ ಇದೀವಿ, ಸೈಂಟಿಫಿಕ್ ಆಗೂ ಪ್ರೂವ್ ಆಗ್ತಾ ಇದೆ. ಇಷ್ಟೇನ ಆಸನ ಅಂದ್ರೆ ಇದು ಕೊಡುತ್ತೆ ನಮ್ಗೆ. ಆಸನ ಕಾಂಟ್ರಿಬ್ಯೂಟ್ಸ್ ಟು ಆಲ್ ದಿಸ್, ಇಲ್ಲ ಅನ್ನಲ್ಲ. ಕೃಷ್ಣ ಗೀತೆಯಲ್ಲಿ ಹೇಳ್ತಾನಲ್ಲ, ಹೇಗೆ ಅಂದ್ರೆ ಒಂದು ಚಿಕ್ಕ ಬಾವಿ ಇದೆ, ದೊಡ್ಡ ನೀರಿನ ಒಂದು ಇದಿದೆ ಅಲ್ವಾ. ನಾವೇನ್ ಮಾಡ್ತೀವಿ, ನೀರು ಬೇಕು ಅಂದಾಗ ಈ ಚಿಕ್ಕ ಬಾವಿ ಹತ್ರನೇ ಹೋಗಿ ಇಷ್ಟೇ ನೀರು ಸಾಕು ಅನ್ಕೊಂಡು ಅದನ್ನ ನಾವು ಅದ್ರ ಕಡೆನೆ ನಾವು ಗಮನ ಕೊಡ್ತಾ ಇರ್ತೀವಿ. ಇನ್ನ ದೇರ್ ಇಸ್ ಅ ಬಿಗರ್ ಸೋರ್ಸ್ ಆಫ್ ವಾಟರ್, ಇನ್ನ ಅದರಿಂದ ನಮ್ಗೆ ಇನ್ನೆಷ್ಟೋ ಬೆನಿಫಿಟ್ಸ್ ಬರ್ಬೋದು, ಅದ್ ನಾವು ಮರ್ತೋಗ್ತೀವಿ. ಈ ಬಾವಿ ಕಡೆಗೆ ನಾವು ಪೂರ್ತಿ ಗಮನವಾಗಿ ಇದಿಷ್ಟೇ ನಾವು ಇದರಿಂದಾನೇ ಸಂತೋಷ ಪಡ್ಕೋತೀವಿ. ಆ ಥರ ಆಸನಗಳಿಂದ, ಇಲ್ಲ ಅಷ್ಟಾಂಗ ಯೋಗದಿಂದ ಆ ಪ್ರಯೋಜನಗಳು ಇವೆ, ಇವು ಇವೆ. ಅದೇ ತರ ಆಸನಗಳಿಂದ ಸಾಕಷ್ಟು ಪ್ರಯೋಜನಗಳಿವೆ, ಅದೇ ತರ ಆಸ್ ಅ ಬೆನಿಫಿಟ್ ಇದು ಖಂಡಿತ ಬರುತ್ತೆ. ಬಟ್ ನಾವೇನು ಇದನ್ನ ಮಾತ್ರ ನಾವು ಹುಡ್ಕೊಂಡು ಹೋದ್ರೆ, ಬರೀ ನಮ್ಗೆ ವೆಯ್ಟ್ ಲಾಸ್ ಬೇಕು, ನನಗೆ ಮೋಸ್ಟ್ ಕಾಂಪ್ಲೆಕ್ಸ್ ಆಸನಾಸ್ ಬೇಕು, ನನಗೆ ಪೋಸಸ್ ಚೆನ್ನಾಗಿ ಕೊಡಬೇಕು, ಫೋಟೋಸ್ ಬೇಕು, ಫೇಸ್ಬುಕ್ಕಲ್ಲಿ ಇದರೆಲ್ಲ ಹಾಕೋಬೇಕು, ಇಷ್ಟಕ್ಕೆ ನಾವು ಸೀಮಿತವಾದ್ರೆ ಅಷ್ಟೇ ನಮ್ಗೆ ಸಿಗೋದು. ಅದರಿಂದ ಆಸನಗಳ ಪ್ರಭಾವ ಇನ್ನಷ್ಟು ಮತ್ತಷ್ಟು ಇರೋದನ್ನ ನಾವಿವತ್ತು ನಮ್ಮ ವಿಚಾರಣೆಗೆ ತರೋಣ. ಸೊ ಆಸನ ಅಂದ್ರೆ ಕೆಲವು ಯೋಗ ಪುಸ್ತಕಗಳಲ್ಲಿ ಹಲವಾರು ಆಸನಗಳು ಕೊಟ್ಟಿದ್ದಾರೆ. ಕೆಲವಲ್ಲಿ 84 ಆಸನಗಳಿವೆ, ಹಠಯೋಗದಲ್ಲಿ 15 ಆಸನ, ಹೀಗೆ ಬೇರೆ ಬೇರೆ ಶಿವ ಸಮಿತಿಯಲ್ಲಿ ಇನ್ನ ಒಂದಷ್ಟು ಆಸನಗಳು, ಬೇರೆ ಬೇರೆ ಒಂದಷ್ಟು ಆಸನಗಳು ಕೊಡ್ತಾ ಇರ್ತಾರೆ. ಹೇಗ್ ಮಾಡೋದು ಅದ್ರ ವಿಚಾರನೂ ಇರುತ್ತೆ. ಪತಂಜಲಿ ಯೋಗ ಸೂತ್ರಗಳನ್ನ ನಾವು ನೋಡಿದ್ರೆ, ಅವರು ಆಸನ ಅಂದ್ರೆ ಅವರು ಸ್ಟಾರ್ಟ್ ಮಾಡೋದೇ ಸ್ಥಿರಂ ಸುಖಂ ಆಸನ, ಸ್ಥಿರಂ ಸುಖಂ ಆಸನ, ಇದರಿಂದ ಶುರು ಮಾಡ್ತಾರೆ. ಯಾಕಂದ್ರೆ ನಾವು ಮರಿಬಾರದು ನಮ್ಮ ಧ್ಯೇಯ ಏನು. ನಮ್ಮ ಧ್ಯೇಯ ಅನ್ನೋದು ನಾವು ಒಳಗೆ ಹೋಗ್ತಾ ಇದೀವಿ, ಆಧ್ಯಾತ್ಮದ ಕಡೆ ಹೋಗ್ತಾ ಇದೀವಿ. ಆಧ್ಯಾತ್ಮದ ಕಡೆ ಹೋಗ್ಬೇಕು ಅಂದ್ರೆ ಆ ಚಿಂತನೆಗಳು ಇದೆಲ್ಲ ನಾವು ಮಾಡಬೇಕು ಅಂದ್ರೆ ತಕ್ಷಣ ಇವಾಗ ಅನ್ಕೊಂಡ್ರೆ ಪಟ್ಟಂತ ನಾಳೆ ಆಗಲ್ಲ ಅದು. ಅದಕ್ಕೆ ನಾವು ತುಂಬಾ ಅಭ್ಯಾಸ ವೈರಾಗ್ಯದಿಂದ ಮಾತ್ರ ನಾವು ಅದನ್ನ ಅಪ್ರೋಚ್ ಮಾಡೋಕ್ಕಾಗತ್ತೆ. ಪ್ರತಿದಿನ ಇಟ್ಸ್ ಆಲ್ಮೋಸ್ಟ್ ಲೈಕ್ ಡೇ ಒನ್ ಎವ್ರಿ ಡೇ. ನಾವು ಅಮೆಝಾನ್ ಅಲ್ಲಿ ಹೇಳ್ತಾರೆ ಎವ್ರಿ ಡೇ ಇಸ್ ಡೇ ಒನ್ ಅಂತಾರೆ ಅವರು. ಸೊ ಆ ಫಿಲಾಸಫಿ ತರ ಎವ್ರಿ ಡೇ ಇಸ್ ಅ ನ್ಯೂ ಡೇ. ಪ್ರತಿದಿನ ನಾವು ಅದ್ರ ಕಡೆ, ನಾವು ಅಧ್ಯಾತ್ಮದ ಕಡೆ ನಮ್ಮ ಪ್ರಯತ್ನ ಮಾಡ್ತಾನೆ ಇರಬೇಕು. ಒಂದೊಂದು ದಿವಸ ನಮ್ಗೆ ಅಂತರಾಯಗಳು ಅಂತಾನೂ ಹೇಳ್ತಾರೆ, ಅದು ನಾವು ಮಾತಾಡೋಣ. ಅಡಚಣೆಗಳು ಬರ್ತಾ ಇರತ್ತೆ, ಆ ಪಥದಲ್ಲಿ ಅಡಚಣೆಗಳು ಬರ್ತಾ ಇರುತ್ತೆ, ಬೇರೆ ಬೇರೆ ತರ ಅಡಚಣೆಗಳು ಬರ್ತಾ ಇರುತ್ತೆ. ಆದ್ರೂ ನಾವು ಅದನ್ನೆಲ್ಲ ಮೀರಿ ನಮ್ಮ ಸಾಧನೆನ ನಾವು ಮಾಡ್ತಾ ಹೋದ್ರೇನೆ ನಮ್ಗೆ ಆಧ್ಯಾತ್ಮದ ಕಡೆ ನಮ್ಗೆ ಒಂಚೂರು ಆ ಕಡೆ ನಾವು ಹೋಗಕ್ಕೆ ಸಾಧ್ಯ. ಸೊ ಫಸ್ಟ್ ಆಫ್ ಆಲ್ ನಾವು ಅಷ್ಟು ಅಭ್ಯಾಸ ಮಾಡ್ಬೇಕು ಅಂದ್ರೆ ನಾವು ನಮ್ಮಲ್ಲಿ ಆ ಸ್ಥಿರತೆನ ನಾವು ಕಂಡ್ಕೋಬೇಕು ಅಲ್ವಾ. ನಂಗೆ ನಿಲ್ಲಕ್ಕೆ ಆಗ್ತಾ ಇಲ್ಲ ಅನ್ನೋವಾಗ ಧ್ಯಾನ ಮಾಡು ಅಂದ ತಕ್ಷಣ, ಎಲ್ಲಿ ನಾನು ಒಂದು ಕಾಲಲ್ಲಿ ನಿಂತಿದ್ದೀನಿ, ಧ್ಯಾನ ಮಾಡೋದು ಹೇಗೆ ತಕ್ಷಣನೇ ಆಗತ್ತಾ? ಆಗಲ್ಲ. ಸೊ ಆದ್ರಿಂದ ಸ್ಥಿರತೆ ಫಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಸ್ಥಿರಂ ಸುಖಂ ಆಸನ. ನಾವು ಈ ಹಂತಕ್ಕೆ ಬರೋಕ್ಕೆ, ಈ ಸ್ಥಿರಂ ಸುಖಂ ಆಸನ
ಹಂತಕ್ಕೆ ಬರೋಕ್ಕೆ ನಾವು ಖಂಡಿತ ಬೇರೆ ಎಲ್ಲ ಆಸನಗಳನ್ನು ಅಳವಡಿಸ್ಕೊತಾ ಇದ್ರೇನೆ ನಮ್ಮನ್ನ ಈ ಒಂದು ಸ್ಥಿತಿಗೆ ತರತ್ತೆ. ಅದರಲ್ಲಿ ಡೌಟೇ ಇಲ್ಲ, ಸಂಶಯ ಇಲ್ಲ. ಓಕೆ, ಆದರೆ ಸ್ಥಿರಂ ಸುಖಂ ಆಸನ ಅನ್ನೋವಾಗ ಇಟ್ ಇಸ್ ನಾಟ್ ಅಬೌಟ್ ಹೌ ಕಾಂಪ್ಲೆಕ್ಸ್ ಯುವರ್ ಆಸನ ಈಸ್. ಒಂದು ಆಸನ ತಾಳಿದಾಗ ಅದ್ರಲ್ಲಿ ನಾವು ಎಷ್ಟು ಇನ್ವಾಲ್ವ್ ಆಗ್ಬೋದು, ಎಷ್ಟು ನಮ್ಮನ್ನ ನಾವು ಇನ್ವಾಲ್ವ್ ಮಾಡಿಕೊಂಡು ಬೇರೆ ಎಲ್ಲ ಯೋಚನೆಗಳು ಒಂಚೂರು ಸೀಮಿತವಾಗಿ ಬರೀ ನಾನು ನನ್ನ ದೇಹ, ನನ್ನ ಫುಲ್ ಬಾಡಿ ಅವೇರ್ನೆಸ್ ಜೊತೆ ನಾನು ಒಂದಾಗಿ ನಾನಲ್ಲಿದ್ದಾಗ ಮಾತ್ರ ಕಂಪ್ಲೀಟ್ಲಿ ಪ್ರೆಸೆಂಟ್ ಆನ್ ದ ಮ್ಯಾಟ್, ದೆನ್ ಓನ್ಲಿ ಮೈ ಪ್ರಾಕ್ಟೀಸ್, ಅವಾಗ ಮಾತ್ರ ಆ ಪ್ರಾಕ್ಟೀಸ್ ಅದ್ರದ್ದು ಫಲ ನಮಗೆ ಸಿಗತ್ತೆ. ಸೊ ಈ ಸ್ಥಾಯಿಯನ್ನು ತಾಳಕ್ಕೆ ನಾವು ಅನೇಕ ಕಷ್ಟಗಳು ಪಡ್ತಾ ಇರ್ತೀವಿ. ಯಾಕಂದ್ರೆ ನಮ್ಮ ಚಿತ್ತ ಅನ್ನೋದು ಅಷ್ಟು ನಮ್ಗೆ ಈಸಿಯಾಗಿ ಒಂದು ಸ್ಥಿರತೆನ ಕೊಡಲ್ಲ. ಆಯ್ತು, ಸ್ಥಿರತೆ ಒಂದ್ ಕಾಲದಲ್ಲಿ ನಿಂತ್ರೆ ನಾನು ಸ್ಥಿರವಾಗಿರಲ್ಲ, ನಾನು ಹಾಯಾಗಿ ಕೂತ್ಕೊಂಡ್ಬಿಡ್ತೀನಿ. ಕೂತ್ಕೊಂಡ್ರೆ ಆಯ್ತಾ, ಕೂತ್ಕೊಂಡು ನಾನು ಆಯ್ತು ನಾವು ಇವಾಗ ಧ್ಯಾನ ಕೂತ್ಕೊಳ್ಳೋಣ, ಯಾಕಂದ್ರೆ ನಾವು ಮೇನ್ ಹೋಗ್ಬೇಕಾಗಿರೋ ಅಂತ ಧಾರಣ ಧ್ಯಾನ ಸಮಾಧಿ ಹೋಗ್ಬೇಕು ಅನ್ಕೋತಾ ಇದ್ದೀನಿ. ಸೊ ಆಯ್ತು, ನಾನು ಕೂತಿದ್ದೀನಿ ಕಂಫರ್ಟಬಲ್, ಅದು ಕೆಳಗಿಲ್ಲ, ಚೇರಲ್ಲಿ ಕೂತಿದ್ದೀನಿ. ಹೋಗ್ಲಿ, ಚೇರಲ್ಲಿ ಕೂತಿದ್ದೀನಲ್ಲ, ಇವಾಗ ನಂಗೆ ಸ್ಥಿರತೆ ಇದೆಯಾ, ನನ್ನ ಕಣ್ಮುಚ್ಕೊಂಡು ನಾನು ಮಾಡ್ಬೋದಾ ನನ್ನ ಸಾಧನೆ ಅಂದರೆ ಟ್ರೈ ಮಾಡೋಣ, ಆಗತ್ತಾ? ಸ್ಥಿರತೆ ಅನ್ನೋದು ದೇಹಕ್ಕಿರ್ಬೋದು, ಮನಸ್ಸಿಗಿದೆಯಾ ಸ್ಥಿರತೆ? ನಮ್ಮ ಚಿತ್ತ ಸ್ಥಿರವಾಗಿರತ್ತಾ? ಈ ಸಾಧನೆಗಳು ಬೇಕಾಗಿರೋದು ಆದ್ರಿಂದ ದೇಹದ ಮತ್ತು ಮನಸ್ಸಿನ ಸ್ಥಿರತೆ ಎರಡು ನಾವು ತಾಳಕ್ಕಾದ್ರೆ ಮಾತ್ರ ಅದು ನಿಜವಾಗಿ ಒಂದು ಆಸನ ಅಂತ ನಾವು ಕರಿಬೋದು. ಅದರಿಂದ ಯಾಕೆ ನಮ್ಮ ಚಿತ್ತನ ಹಲವಾರು ಅವರು ರೀಸನ್ಸ್ ಕೊಟ್ಟಿದ್ದಾರೆ, ಯಾಕೆ ನಮ್ಮ ಚಿತ್ತದಲ್ಲಿ ಏನೇನೋ ವೃತ್ತಿಗಳು ಬರ್ತಾ ಇರತ್ತೆ ಅಂತ. ವೃತ್ತಿಗಳೆಲ್ಲ ಬರೋದ್ರಿಂದ ಏನಾಗ್ತಾ ಇರತ್ತೆ ಅಂದ್ರೆ ಬೇರೆ ಬೇರೆ ಚಿತ್ತದ ಬೇರೆ ಬೇರೆ ಹಂತಗಳಲ್ಲಿ ಇರ್ತೀವಿ ಒಬ್ಬೊಬ್ರು. ಯಾವ್ಯಾವ ಸ್ಟೇಜಲ್ಲಿ ಇವಾಗ ನಾನು ಶುರು ಮಾಡ್ತಾ ಇದ್ರೆ ಒಂದು ಮಗು ನೋಡಿದ್ರೆ ಅದು ಬೇರೆ ಒಂದು, ಅದ್ರ ಚಿತ್ತ ಅದ್ರ ಹೇಗೆ ಪ್ರವರ್ತಿಸುತ್ತೆ ಅದು ಬೇರೆ ತರ ಅಲ್ವಾ. ಮತ್ತು ಮಿಡ್ಲ್ ಏಜ್ ಬೇರೆ, ಓಲ್ಡ್ ಏಜ್ ಬೇರೆ. ಅದರಲ್ಲೂ ಹೊರಗೆ ಹೋಗಿ ಬಂದ ತಕ್ಷಣ ಚಿತ್ತ ಒಂದು ತುಂಬ ವಿಚಲಿತವಾಗಿರುತ್ತೆ. ಅದೇ ಒಂಚೂರು ಹೊತ್ತು ಕೂತಿ ಸಮಾಧಾನವಾಗಿದ್ದಾಗ ಚಿತ್ತ ಬೇರೆ ಇದರಲ್ಲಿರುತ್ತೆ. ಸೊ ಈ ಚಿತ್ತ ಭೂಮಿಗಳಲ್ಲಿ ಎಂಥವುದು ಅನ್ನೋದು ವ್ಯಾಸ ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಏನ್ ಹೇಳ್ತಾರೆ, ಚಿತ್ತಗಳು ಅನೇಕ ಇವೆ, ವಿಕ್ಷಿಪ್ತ. ಸೊ ಅದರಲ್ಲಿ ಒಂದು 5 ಥರದ್ದು ಕೊಟ್ಟಿದ್ದಾರೆ. ಏನು ಅಂದ್ರೆ ಒಂದೊಂದು ಹಂತದಿಂದಾನು ನಾವು ಒಳಗೆ ಹೋಗ್ತಾ ಇರ್ತೀವಿ. ಸ್ಟಾರ್ಟಿಂಗ್ ಫ್ರಮ್ ಕ್ಷಿಪ್ತ, ಮತ್ತೆ ಅಲ್ಲಿಂದ ಮೂಢ, ವಿಕ್ಷಿಪ್ತ, ಮತ್ತೆ ಏಕಾಗ್ರ, ಅಲ್ಲಿಂದ ನಿರೋಧ. ಪತಂಜಲಿ ಅವ್ರು ಏನ್ ಹೇಳಿದ್ರು, ಯೋಗ ಚಿತ್ತ ವೃತ್ತಿ ನಿರೋಧ, ಅಲ್ಲಿ ಹೋಗ್ಬೇಕು ನಾನು, ಆ ನಿರೋಧ ಹಂತಕ್ಕೆ ನಾನು ಹೋಗ್ಬೇಕು, ಅವಾಗ ನಾನು ಯೋಗ ಸಾಧನೆ ಕರೆಕ್ಟ್ ಆಗ್ತಾ ಇದೆ ಅಂತ. ಸೊ ಅಲ್ಲಿ ನಾನು ತಲುಪಬೇಕು ಅಂದ್ರೆ ಈ ಚಿತ್ತ, ನಾನು ಎಲ್ಲಿದ್ದೀನಿ, ಈ ಚಿತ್ತ ಭೂಮಿ ನಂದು ಯಾವುದು ಅನ್ನೋದು ನಾನು ಫಸ್ಟ್ ಅರ್ಥ ಮಾಡ್ಕೋಬೇಕು. ಕ್ಷಿಪ್ತ, ಮೂಢ, ವಿಕ್ಷಿಪ್ತ, ಏಕಾಗ್ರ ಮತ್ತೆ ನಿರೋಧ. ಈ ಕ್ಷಿಪ್ತ ಅನ್ನೋದೇನು ಅಂದ್ರೆ ತುಂಬಾ ಚಂಚಲ, ತುಂಬಾ ರಜಸಿಕವಾದ ಮನಸ್ಸು. ಅಂದ್ರೆ ಕೂತಿದ್ದೀವಿ ಬಟ್ ತುಂಬಾ ಎನರ್ಜಿ ತುಂಬಾ ಇದೆ, ಈಗ ಕೂತ್ಕೋತೀನಿ, ಕೈಯೆಲ್ಲ ಆಡಿಸಿ, ಕಾಲೆಲ್ಲ ಆಡಿಸಿ, ಇದೆಲ್ಲ ನಮಗೆ ಇಸ್ ಟೂ ಮಚ್ ಆಫ್ ಎನರ್ಜಿನೆಸ್ ಅಲ್ವಾ ಅಂತ. ಅದೇ ತರ ಆಯ್ತು, ಹೇಗೋ ಮಾಡಿ ಕೂತ್ಕೊಂಡ್ರೇನು ಮನಸ್ಸು ಎಗುರ್ತಾನೇ ಇದೆ ಒಂದ್ ಜಾಗದಿಂದ ಇನ್ನೊಂದು ಜಾಗಕ್ಕೆ ಅಲ್ವಾ. ಇಂಥದ್ದೆಲ್ಲ ಒಂದು ರಜಸಿಕ ಪ್ರವೃತ್ತಿ ಹೆಚ್ಚಿರುವಾಗ ಆ ಮನಸ್ಸಿನ ಚಿತ್ತ ಕ್ಷಿಪ್ತ ಸ್ಥಿತಿಯಲ್ಲಿ ಇರುತ್ತೆ ಅಂತೀವಿ. ಅದರಿಂದ ಮೂಢ, ಅದನ್ನ ಮಂಕಿ ಮೈಂಡ್ ಅಂತಾನು ಹೇಳ್ತಾರೆ. ಕ್ಷಿಪ್ತ ಇದರಿಂದ ಮೂಢ, ವಿಕ್ಷಿಪ್ತ, ಇದನ್ನ ಡಾಂಕಿ ಮೈಂಡ್ ಅಂತಾರೆ. ಫುಲ್ ತಾಮಸಿಕ, ಏನ್ ಯೋಚಿಸಲ್ಲ, ಏನ್ ಬೇಕಾಗಿಲ್ಲ, ಒಂದು ಪ್ಲಾನಿಂಗ್ ಇಲ್ಲ, ಏನಾದ್ರು ತಗೊಂಡ್ರೆ ಅರ್ಧಂಬರ್ಧ ಮಾಡೋದು, ಯೋಚಿಸದೆ ಏನೋ ಮಾಡ್ಬೇಕು ಅಂತ ಮಾಡೋದು, ಇದು ಆ ಮೂಢ ಸ್ಥಿತಿ. ವಿಕ್ಷಿಪ್ತ ಸ್ಥಿತಿ ಅನ್ನೋದು ಒಂದು ಚಿಟ್ಟೆ ತರ. ಏನ್ ಮಾಡುತ್ತೆ ಚಿಟ್ಟೆ? ಹೂವಿನ ಮೇಲೆ ಕೂತ್ಕೊಂಡು ಒಂಚೂರು ಹೊತ್ತು ಕೂತ್ಕೊಳ್ಳುತ್ತೆ, ಮತ್ತೆ ಇನ್ನೊಂದು. ಸೊ ಇಟ್ ಈಸ್ ಅ ಮಿಕ್ಸ್ ಆಫ್ ಯುವರ್ ತಾಮಸಿಕ್ ಅಂಡ್ ರಾಜಸಿಕ್ ಮೈಂಡ್. ಇನ್ನು ಮಿಕ್ಸ್ ಸ್ಟೇಟ್ ಅಲ್ಲಿದೆ, ಬೆಟರ್ ಆಗ್ತಾ ಇದೆ, ಇನ್ನು ಇಟ್ಸ್ ಅ ಮಿಕ್ಸ್ ಸ್ಟೇಟ್. ಅಲ್ಲಿಂದ ನಾವು ಏಕಾಗ್ರ ಆ ಮನಸ್ಥಿತಿಗೆ ಹೋಗ್ಬೇಕು, ಸಾತ್ವಿಕ ಸ್ಥಿತಿಗೆ. ಆ ಏಕಾಗ್ರದಿಂದ ನಾವು ನಿರೋಧ ಅನ್ನೋದು ನಾವು ಪಡಿಬೋದು. ಇಷ್ಟೆಲ್ಲ ಮಾಡಕ್ಕೆ ಆಸನಗಳು ಯಾಕೆ? ಇದಕ್ಕೂ ಆಸನಕ್ಕೂ ಏನಾದರೂ ಸಂಬಂಧ ಇದೆಯಾ
ಅಂತ ಯೋಚಿಸಿದಾಗ ಖಂಡಿತ ಇದೆ. ನಾವು ಆಸನ ಅನ್ನೋದು ಶುರು ಮಾಡಿದಾಗ ಇವು ಸಾಧಾರಣವಾಗಿ ನೋಡಿ ಫಸ್ಟ್ ನಾವು ಒಂಚೂರು ವಾರ್ಮ್ ಅಪ್ ಪ್ರಾಕ್ಟೀಸಸ್ ಕೊಡ್ತೀವಿ. ಎನರ್ಜಿ ಎಲ್ಲ ಇರುತ್ತೆ, ತುಂಬ ಹೊರಗಿಂದ ಬಂದಿರ್ತಾರೆ ಜನ. ಸೊ ನಾವೇನು ಮಾಡ್ತೀವಿ, ಫಸ್ಟ್ ಒಂಚೂರು ಬ್ರೀತ್ ಮಾಡಿ, ಸ್ಲೋ ಆಗಿ ಬ್ರೀತ್ ಮಾಡಿ ಅಂತೀವಿ. ಆಮೇಲೆ ಇರೋ ಎಕ್ಸಸ್ ಎನರ್ಜಿಗೆಲ್ಲ ಒಂಚೂರು ವಾರ್ಮ್ ಅಪ್ ಪ್ರಾಕ್ಟೀಸಸ್ ಅಲ್ವಾ ಕೊಡ್ತಾ ಹೋಗ್ತೀವಿ. ಅದಾದಮೇಲೆ ಒಂದು ಆಸನ ಅನ್ನೋ ತಾಳ್ದಾಗ ನಾವು ಹೇಗಿರಬೇಕು ಆಸನದಲ್ಲಿ ಒಂದು 5 ಸೆಕೆಂಡು, 1 2 3 4 5 ಅಂದ್ಬಿಟ್ಟು ತಕ್ಷಣ ಆಸನ ಮುಗೀತು ಅನ್ನಲ್ಲ. ನಾವು ಹೇಳ್ತೀವಿ ಗೋಯಿಂಗ್ ಟು ದಟ್ ಪೋಸ್ಚರ್ ಒಂದು 30 ಸೆಕೆಂಡ್ಸ್ ಮೇಂಟೈನ್ ಮಾಡಿ, 1 ಮಿನಿಟ್ ಮೇಂಟೈನ್ ಮಾಡಿ. ಥೆರಪಿಗೆಲ್ಲ ಹೋದರೆ 3 ಮಿನಿಟ್ಸ್, 5 ಮಿನಿಟ್ಸ್, 6 ಮಿನಿಟ್ಸ್ ಮೇಂಟೈನ್ ಮಾಡಿ ಎನ್ಕರೇಜ್ ಮಾಡ್ತಾ ಇರ್ತೀವಿ. ಯಾಕೆ ಅಂದರೆ ಇದು ಬರೀ ಇಟ್ ಇಸ್ ನಾಟ್ ಅನ್ ಇನ್ಸ್ಟೆಂಟ್ ಕಾಫಿ ಅಲ್ವಾ, ಇಟ್ ಇಸ್ ನಾಟ್ ಅ ಮ್ಯಾಗಿ ನೂಡಲ್ಸ್ 2 ಮಿನಿಟ್ಸ್ ಆಗುವಂಥ ವಿಷಯ ಅಲ್ಲ. ನಮ್ಮ ದೇಹದಲ್ಲಿ ಒಂದೊಂದು ಕೋಶಕ್ಕೂ ಅದರ ಪರಿಣಾಮ ಬೀರಬೇಕು ಅಂದರೆ ನಾವು ಅದಕ್ಕೆ ಅಷ್ಟು ತಾಳ್ಮೆಯಿಂದ ಅಷ್ಟು ನಾವು ಟೈಮ್ ಕೊಡಬೇಕಾಗತ್ತೆ. ಬರೀ ನನಗೆ ಒಂದು ಫಿಸಿಕಲಿ ಐ ವಾಂಟ್ ಅ ಟೋನ್ಡ್ ಬಾಡಿ ಅಂದರೆ ಫೈನ್, ಬೇಗ ಒಂಚೂರು ಡೈನಮಿಕ್ ಮೂಮೆಂಟ್ಸ್ ಮಾಡಿ ಆಗತ್ತೆ. ಬಟ್ ನನ್ನ ಮನಸ್ಥಿತಿವರೆಗೂ ಅದು ನನಗೆ ಅಫೆಕ್ಟ್ ಅಂದರೆ ಅದರ ಎಫೆಕ್ಟ್ ನಂಗೆ ಗೊತ್ತಾಗಬೇಕು. ದೈಹಿಕವಾಗಿ, ಮಾನಸಿಕವಾಗಿ ಆ್ಯಂಡ್ ಸ್ಪಿರಿಚುಲಿ, ಆಧ್ಯಾತ್ಮಿಕವಾಗಿ ನಾನು ಬೆಳಿಬೇಕು ಅಂದರೆ ನಾವು ಮಾಡೋ ಒಂದೊಂದು ಆಸನನು ಅನ್ನಮಯದಿಂದ ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯವರೆಗೂ ನಮ್ಮನ್ನ ಕರ್ಕೊಂಡು ಹೋದರೆ ಮಾತ್ರ ಅದು ಸಾಧ್ಯ. ಅದು ಪಟ್ ಅಂತ ನಡೆಯೋ ವಿಷಯ ಅಲ್ಲ. ಆದ್ರಿಂದ ಯಾವುದೇ ಆಸನ ತಾಳಿ ಮನಸ್ಸಲ್ಲಿ ಹೇಳ್ಕೊಳ್ಳಿ, ಸ್ಥಿರಂ ಸುಖಂ ಆಸನ ಅಂತ. ಯಾಕೆ ಅಂದರೆ ನಾನು ಯೋಗ ಕ್ಲಾಸ್ ನಡೆಸ್ತಾ ಇರೋವಾಗಲೂ ಹೇಳ್ತೀನಿ, ಯಾವುದಾದ್ರೂ ಒಂದು ಆಸನ ಮಾಡ್ತಾ ಇರೋವಾಗ ಕಷ್ಟಪಟ್ಟು ಮುಖ ಬಿಗಿ ಇಟ್ಕೊಂಡು ಕಷ್ಟಪಟ್ಟು ನಾವು ಏನಾದ್ರು ಆಸನ ಮಾಡೋದಾದ್ರೆ ಅದರ ಕಂಪ್ಲೀಟ್ ಫಲ ನಮಗೆ ಗೊತ್ತಾಗಲ್ಲ. ಏನು ಅಂದರೆ ನಾವು ಯಾವಾಗ ಆಸನ ಮಾಡ್ತೀವೋ, ವೆನ್ ಯು ಆರ್ ಟೆನ್ಸಿಂಗ್ ಯುವರ್ ಫೇಸ್, ಆಟೋಮೆಟಿಕಲಿ ಬಾಡಿ ಆಲ್ಸೋ ಟೆನ್ಸಸ್ ಅಪ್ ಅಲ್ವಾ. ಅದರ ಫುಲ್ ಟೆನ್ಷನು ಮಸಲ್ಸಲ್ಲಿ ನಿಮಗೆ ಟೆನ್ಷನ್ ಗೊತ್ತಾಗುತ್ತೆ. ಆ್ಯಂಡ್ ಯು ಆರ್ ಬ್ಲಾಕಿಂಗ್ ದ ಫ್ಲೋ ಆಫ್ ಎನರ್ಜಿ. ಒಂದು ಕೋಶದಿಂದ ಇನ್ನೊಂದು ಕೋಶ ಇಂಟ್ರಾಕ್ಷನ್ ಕಾನ್ಸ್ಟೆಂಟಾಗಿ ನಡೀತಾ ಇದೆ. ನಾನು ಆಸನ ಮಾಡುವಾಗ ಮೇನ್ ಎಫೆಕ್ಟ್ ನಾವು ಅನ್ಬೋದು ಅನ್ನಮಯ ಕೋಶಕ್ಕೆ ಅಂತ. ಯಾಕೆ ನನ್ನ ಫಿಸಿಕಲ್ ಬಾಡಿ ತಾನೇ ಮೇಯ್ನ್ ಆಗಿ ಎಫೆಕ್ಟ್ ಆಗ್ತಾ ಇರೋದು. ಅದನ್ನು ಫಿಸಿಕಲ್ ಬಾಡಿ ಜೊತೆ ಐ ಆಮ್ ಡೂಯಿಂಗ್ ಅ ಡಿಫ್ರೆಂಟ್ ಪಾಸ್ಚರ್ಸ್. ಸೊ ಅನ್ನಮಯ ಕೋಶಕ್ಕೆ ಪ್ರಭಾವ ಅಂತ ನಾವು ಹೇಳ್ಬೋದು. ಆದರೆ ಬರೀ ಅನ್ನಮಯ ಕೋಶಕ್ಕೆ ಸಾಧ್ಯನೇ ಇಲ್ಲ. ನಾವು ನೀರೊಳಗೆ ಕಾಮಾಗಿರೋ ನೀರೊಳಗೆ ಒಂದು ಕಲ್ಲು ಎಸ್ದು ನಾನು ಇಲ್ಲಿ ಮಾತ್ರ ಕಲ್ಲು ಹಾಕಿದ್ದೀನಿ, ಇಲ್ಲಿ ಮಾತ್ರ ಒಂದು ಬಬಲ್ ಬರಬೇಕು ಅಂದರೆ ಆಗತ್ತಾ? ಅದು ವೇವ್ಸ್ ಹೇಗೆ ಇಟ್ ರಿಪಲ್ಸ್ ಅಲ್ವಾ, ಇಟ್ ಕ್ರಿಯೇಟ್ಸ್ ದ ರಿಪಲ್ಸ್ ಇನ್ ದ ವಾಟರ್. ಅದೇ ಥರ ಈ 5 ಕೋಶಗಳಲ್ಲಿ ಯಾವುದಾದ್ರೂ ಒಂದು ಕೋಶ ಒಂಚೂರು ಮೂಮೆಂಟ್ ತಾಳಿದ್ರೆ ಡೆಫಿನೆಟ್ಲಿ ಇಟ್ ಆಲ್ಸೋ ಹ್ಯಾಸ್ ಇಟ್ಸ್ ಇಫೆಕ್ಟ್ ಆನ್ ಆಲ್ ದಿ ಅದರ್ ಕೋಶಸ್. ಖಂಡಿತ ಪರಿಣಾಮ ಬೀರುತ್ತೆ. ಸೊ ನಾನು ಒಂದು ಆಸನ ತಾಳಿದಾಗ ಸ್ಥಿರತೆಯಿಂದ ಸುಖವಾಗಿರುವಾಗ ಒಂದು ಕರೆಕ್ಟಾಗಿ ಒಂದು ಪೋಸ್ಚರಲ್ಲಿ ನಾನು ನಿಂತಾಗ, ಆಸನದಲ್ಲಿ ಇಲ್ಲ ಕುಳಿತಾಗ, ಅದು ಅನ್ನಮಯ ಕೋಶಕ್ಕೆ ಮಾತ್ರ ಅಲ್ಲ, ನನ್ನ ಪ್ರಾಣಮಯ ಕೋಶ ಆಟೋಮೆಟಿಕಲಿ ಅವರ್ ಬ್ರೀದಿಂಗ್ ಯು ವಿಲ್ ಸಿ ಇಟ್ ಇಸ್ ಮೋರ್ ರೆಗ್ಯುಲೇಟೆಡ್. ಚೆನ್ನಾಗಿ ರೆಗ್ಯುಲೇಟ್ ಆಗುತ್ತೆ. ಸ್ಲೋ ಬ್ರೀದಿಂಗ್. ವೆನ್ ಯು ಆರ್ ರಿಲ್ಯಾಕ್ಸ್ಡ್ ಇನ್ ದಟ್ ಪೋಸ್ಚರ್, ನಿಮ್ಮ ಬ್ರೀದಿಂಗ್ ಆಟೋಮೆಟಿಕಲಿ ರಿಲ್ಯಾಕ್ಸ್ ಆಗುತ್ತೆ. ಪ್ರಾಣಮಯ ಕೋಶ ನಮಗೆ ಆಟೋಮೆಟಿಕಲಿ ಇಫೆಕ್ಟ್ ಗೊತ್ತಾಗುತ್ತೆ. ಅಲ್ಲಿಂದ ಮನೋಮಯ ಕೋಶ ಟೆನ್ಷನ್ನೇ ಇರಲ್ಲ. ಕೆಲವು ಆಸನಗಳೆಲ್ಲ ಹೇಳ್ತೀವಿ ನಾವು, ಫಾರ್ವರ್ಡ್ ಬೆಂಡ್ಸ್ ಮಾಡಿ. ಯಾರಿಗಾದ್ರೂ ತುಂಬ ಸ್ಟ್ರೆಸ್ ಇದೆ, ಟು ಡಿಸ್ಟ್ರೆಸ್ ಆಲ್ ಯೋರ್ ಫಾರ್ವರ್ಡ್ ಬೆಂಡ್ಸ್ ವಿಲ್ ಹೆಲ್ಪ್ ಯು ಡಿಸ್ಟ್ರೆಸ್ ಅಂತೀವಿ. ಯಾರಿಗಾದ್ರೂ ತುಂಬ ಯಾವಾಗಲೂ ಭಯ, ಆತಂಕ ಈ ಥರ ಇದ್ದರೆ ವಿ ಸೇ ಡೂ ಮೋರ್ ಆಫ್ ಬ್ಯಾಕ್ವರ್ಡ್ ಬೆಂಡ್ಸ್ ಮಾಡಿದಾಗ it gives more scope for your heart and for your respiratory system and also your postures. It works on your shoulders. So ಈ ಥರ ಎಲ್ಲ ನಮ್ಗೆ ಎಫೆಕ್ಟ್ ಬಂದಾಗ ಆಟೋಮೆಟಿಕಲಿ ಮನಸ್ಥಿತಿ ಏನಾಗುತ್ತೆ, ನಾವು ಕಾನ್ಫಿಡೆನ್ಸ್ ಇಲ್ಲದೆ ಇರೋವಾಗ, ಭಯ ಇರೋವಾಗ ಏನು ಮಾಡ್ತೀವಿ, ಹೀಗಿರುತ್ತೆ ನಾವು. ಅದೇ ವೆನ್ ವಿ ಡೂ ಬ್ಯಾಕ್ವರ್ಡ್ ಬೆಂಡಿಂಗ್ ಆಸನ, ಶೋಲ್ಡರ್ ಬ್ರಾಡ್ ಆಗುತ್ತೆ. ವೆನ್ ಯುವರ್ ಬಾಡಿ ಲ್ಯಾಂಗ್ವೇಜ್ ಚೇಂಜಸ್, ಮನಸ್ಸಿನ ಸ್ಥಿತಿ ಚೇಂಜ್ ಆಗುತ್ತೆ. ಅನ್ನಮಯ ಕೋಶದಿಂದ ಮನೋಮಯ ಕೋಶ ತನಕ ನಿಮ್ಗೆ ಇಂಟ್ರಾಕ್ಷನ್ ಖಂಡಿತ ಗೊತ್ತಾಗುತ್ತೆ. ಓಕೆ, ಸೊ ಏನಪ್ಪ ಆಸನಗಳ ಪ್ರಭಾವ ಅಂದರೆ ಇದಕ್ಕೂ ಇದೆ. ಒಂದೊಂದು ಕೋಶಗಳಲ್ಲೂ
ನಮಗೆ ಅದು ನಾವು ಇಂಟ್ರಾಕ್ಷನ್ ಮಾಡಿ ದೇರ್ ಈಸ್ ಅ ಡಿಫ್ರೆನ್ಸ್ ಇನ್ ಈಚ್ ಅಂಡ್ ಎವ್ರಿ ಕೋಶ ದಟ್ ವಿ ಎಕ್ಸ್ಪೀರಿಯನ್ಸ್. ಅದೇ ಮನೋಮಯ ಕೋಶದಲ್ಲಿ ನಮಗೆ ಒಂದು ಡೀಪ್ ಸ್ಟೇಟ್ ಆಫ್ ರಿಲ್ಯಾಕ್ಸೇಷನ್. ನಾವು ಬರೀ ಮೆಡಿಟೇಷನ್ ಮಾಡಿದ್ರೆ ಮಾತ್ರ ಚಿನ್ಮುದ್ರೆಯಲ್ಲಿ ಕೈಯಲ್ಲಿ ಇಟ್ಕೊಂಡು ಕೂತ್ಕೊಂಡ್ರೆ ಮಾತ್ರ ಮೆಡಿಟೇಷನ್ ಅಂತ ಹೇಳಕ್ಕಾಗಲ್ಲ. ಒಂದು ಆಸನದಲ್ಲಿ ಇತ್ತು ಅದನ್ನ ಕಂಪ್ಲೀಟ್ ಆಗಿ ಇಫ್ ಯು ಆರ್ ಇನ್ವಾಲ್ವ್ಡ್ ಇನ್ ದಟ್ ಯು ಕ್ಯಾನ್ ಗೋ ಟು ಸ್ಟೇಟ್ ಆಫ್ ಮೆಡಿಟೇಷನ್ ಇವನ್ ದೇರ್. ಯಾವ್ದಾದ್ರು ನಮ್ಗೆ ಇಷ್ಟವಾದ ಕೆಲಸ ಮಾಡ್ತಾ ಇರೋವಾಗ ವಿ ಗೋ ಟು ಡೀಪ್ ಮೆಡಿಟೇಷನ್ ಇವನ್ ದೇರ್ ಅಲ್ವಾ. ಸೊ ಅಂಥ ಒಂದು ಸ್ಥಿತಿಗೆ ಈಚ್ ಆಸನ ನಾವು ಮಾಡೋ ಒಂದೊಂದು ಆಸನವು ಡೀಪ್ಲಿ ಮೆಡಿಟೇಟಿವ್ ಆಗಿ ನಮ್ಮ ಸ್ಟ್ರೆಸ್ ರಿಲೀಫ್ ಮಾಡೋಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನಮ್ಮ ಅನ್ನಮಯ ಕೋಶದಿಂದ ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ವಿಜ್ಞಾನಮಯ ಕೋಶ ಯಾಕೆ? ನನ್ನ ಬಾಡಿ ಮೈಂಡ್ ಅವೇರ್ನೆಸ್ ಇನ್ಕ್ರೀಸ್ ಆಗುತ್ತೆ. ನನ್ನ ದೇಹದ ಮೇಲೆ ನನಗೆ ನನ್ನ ಪ್ರಜ್ಞೆ, ನನ್ನ ಅವೇರ್ನೆಸ್ ವಿಲ್ ಇನ್ಕ್ರೀಸ್. ನನಗೆ ಇಲ್ಲೊಂದು ಸ್ಟ್ರೆಚ್ ಗೊತ್ತಾಗ್ತಾ ಇದೆ, ಇಲ್ಲೊಂದು ಕಾಂಟ್ರಾಕ್ಷನ್ ಗೊತ್ತಾಗ್ತಾ ಇದೆ. ಐ ಆಮ್ ಏಬಲ್ ಟು ಇಂಟ್ರಾಕ್ಟ್ ವಿತ್ ಮೈ ಬಾಡಿ. ಇವತ್ತು ದೇರ್ ಇಸ್ ಅ ಲಾಟ್ ಆಫ್ ರಿಸರ್ಚ್ ಅಂಡ್ ದೇರ್ ಇಸ್ ಅ ಲಾಟ್ ಆಫ್ ವೆಸ್ಟರ್ನ್ ಪುಷ್ ಏನು ಅಂತ ಫಾರ್ ಆಲ್ ಮೈಂಡ್ ಬಾಡಿ ಮೈಂಡ್ಫುಲ್ನೆಸ್ ಪ್ರಾಕ್ಟಿಸಸ್, ಇನ್ಕ್ರೀಸ್ ಯೋರ್ ಮೈಂಡ್ಫುಲ್ನೆಸ್ ಪ್ರಾಕ್ಟಿಸಸ್. ಎಲ್ಲ ಹಾಸ್ಪಿಟಲ್ಗಳಲ್ಲೂ ಅಲಾಂಗ್ ವಿತ್ ದ ಮೆಡಿಸಿನ್ಸ್ ದೇ ಆರ್ ಆಲ್ಸೋ ಟೆಲಿಂಗ್ ಇನ್ಕ್ರೀಸ್ ಯೋರ್ ಮೈಂಡ್ಫುಲ್ನೆಸ್, ಡೂ ಮೋರ್ ಆಫ್ ಮೆಡಿಟೇಷನ್. ನಿದ್ದೆ ಬರ್ತಾ ಇಲ್ಲ, ಮೈಂಡ್ಫುಲ್ನೆಸ್. ಸ್ಟ್ರೆಸ್ ಆಗ್ತಾ ಇದೆ, ಮೈಂಡ್ಫುಲ್ನೆಸ್. ಔಷಧಿ ಮಾತ್ರ ಕೊಟ್ಟರೆ ಆಗಲ್ಲ. ಔಷಧಿ ಟೆಂಪ್ರರಿಲಿ ಇಟ್ ಇಸ್ ಯೂಸ್ಫುಲ್. ಐ ಆಮ್ ನಾಟ್ ಸೇಯಿಂಗ್ ಮೆಡಿಸಿನ್ಸ್ ಆರ್ ನಾಟ್ ಯೂಸ್ಫುಲ್, ಡೆಫಿನೆಟ್ಲಿ ಯೂಸ್ಫುಲ್, ಬೇಕಾದಾಗ ಖಂಡಿತ ಬೇಕು. ಬಟ್ ಅದನ್ನೇ ನಾವು ನಂಬಿಕೊಂಡಿದ್ರೆ ನಾವು ನಮ್ಮ ದೇಹಕ್ಕೆ ಕಷ್ಟ ಕೊಡ್ತೀವಿ. ನಾವೇನು ಮಾಡಬೇಕು, ಆ ರೂಟ್ ಕಾಸ್ ಆಫ್ ದ ಪ್ರಾಬ್ಲಮ್ ಏನು ಅಂತ ಗೊತ್ತಾಗ್ಬಿಟ್ಟು ಅದನ್ನ ನಾವು ಒಳಗಿಂದ ಗುಣಪಡಿಸ್ಕೋಬೇಕು. ಒಳಗಿಂದ ಗುಣಪಡಿಸ್ಕೋಬೇಕು ಅಂದರೆ ವಿ ಹ್ಯಾವ್ ಟು ವರ್ಕ್ ಬ್ಯಾಕ್ವರ್ಡ್ಸ್ into each of the koshas and correct ourselves from within. ಈ ಒಂದು ಪ್ರಯತ್ನದಲ್ಲಿ ಆಸನಗಳು ತುಂಬಾ ಅದಕ್ಕೆ ನಮಗೆ ಲಾಭದಾಯಕವಾಗುತ್ತೆ. ಓಕೆ, ಇನ್ನ ಹೇಳೋದಾದ್ರೆ ಫಿಸಿಕಲಿ, ಓಕೆ, ನಾವು ಹೇಳಿದ್ವಿ ಕೆಲವು ಸತಿ ಮೆಂಟಲಿ ಡಿಪ್ರೆಷನಲ್ಲಿರೋವಾಗ, ಇಲ್ಲ ಒಂದೊಂದ್ಸತಿ ಲೇಡೀಸ್ಗೂ ಅಷ್ಟೇ ತುಂಬಾ ಏರ್ಬೇರ್ ಆಗ್ತಾ ಇರುತ್ತೆ ಹಾರ್ಮೋನ್ಸ್ ಅಲ್ಲಿ, ಅಂಡ್ ಯು ಗೋ ಥ್ರೂ ಡಿಫ್ರೆಂಟ್ ಮೂಡ್ಸ್ ಅದೆಲ್ಲ. ಸೊ ಇಫ್ ಯು ಸಿ, ನಾವು ಯಾವಾಗ ಒಂದೇ ಜಾಗದಲ್ಲಿ ಕೂತಿರ್ತೀವಿ, ಏನು ಮಾಡಕ್ ಹೋಗಲ್ಲ, ಕೈಕಾಲು ಅಲ್ಲಾಡ್ಸಕ್ ಹೋಗಲ್ಲ, ಅವಾಗ ಕೂತಷ್ಟು ಏನಾಗತ್ತೆ ಅಂದ್ರೆ ನಮ್ಮ ಮನಸ್ಥಿತಿ ಇನ್ನ ವರ್ಸ್ಟ್ ಆಗತ್ತೆ. ಇನ್ಸ್ಟೆಡ್ ಇಫ್ ಯು ಆರ್ ಏಬಲ್ ಟು ಡೂ ಯುವರ್ ಆಸನಸ್, ಈ ಸ್ಟ್ರೆಚಿಂಗ್ ಆಗಲಿ, ಈ ಬಾಡಿ ಮೂವ್ಮೆಂಟ್ಸ್ ಆಗಲಿ, it also releases a lot of happy hormones, the endorphins, and so many happy hormones in the body. Plus muscles ಒಳ್ಳೆ ಸ್ಟ್ರೆಚ್ ಆದಾಗ ಏನಾಗತ್ತೆ, they feel very satiated. ಒಳ್ಳೆ ಏನೋ ಆಕ್ಸಿಜನ್ ಪ್ರಮಾಣ ಹೆಚ್ಚಕ್ಕಾಗಲಿ, ಇಲ್ಲ ನಮಗೆ ವಿ ಫೀಲ್ ಅಲೈವ್, ಮೈಂಡ್ ಬಾಡಿ ಅವೇರ್ನೆಸ್ ಇನ್ಕ್ರೀಸ್ ಆಗಕ್ಕಾಗಲಿ, ಇದಕ್ಕೆಲ್ಲ ಉಪಯೋಗ ಆಗತ್ತೆ. ಸೊ ಆದ್ರಿಂದ ಮೂವ್ಮೆಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಆಸನಾಸ್ ಆರ್ ವೆರಿ ಇಂಪಾರ್ಟೆಂಟ್. ನಮ್ಮ ದಿನನಿತ್ಯದ ಜೀವನದಲ್ಲಿ ಆಸನಗಳು ತುಂಬ ಇಂಪಾರ್ಟೆಂಟ್. ಆದರೆ ನಂಗೆ ಮಂಡಿ ನೋವಿದೆ, ನಂಗೆ ಕೈ ನೋವಿದೆ, ನಂಗೆ ಶೋಲ್ಡರ್ ಇಲ್ಲ ಕತ್ತು ನೋವಿದೆ, ಇಲ್ಲ ವಯಸ್ಸಾಗ್ಬಿಟ್ಟಿದೆ, ನಂಗಂತೂ ಕೂತು ನಿಂತು ಎಲ್ಲ ಮಾಡೋಕ್ಕಾಗಲ್ಲ, ಖಂಡಿತ. ಆದರೆ ಅದಕ್ಕೆ ಅಂತ ಏನು ಮಾಡೋಕ್ಕಾಗಲ್ಲ, ಆಗತ್ತೆ. ನಾವು ನಮ್ಮ ಜೀವನದ ಅಂದರೆ ಪತಂಜಲಿ ಅವರು ಡಿರೆಕ್ಟ್ ಆಗಿ ಆಸನಗಳನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಹೊರತು ಅದರ ಮಹತ್ವ ಹೇಳಿದ್ದಾರೆ. ಇದನ್ನ ನಾನು ನಿಮಗೆ ಅಳವಡಿಸ್ಕೊಡ್ತಾ ಇದ್ದೀನಿ. ನಾನು ಐ ಆಲ್ಸೋ ವರ್ಕ್ ಎಟ್ ಸರ್ಟನ್ ಪ್ಲೇಸಸ್, ಥೆರಪಿ ಸೆಷನ್ಸ್ಗೆಲ್ಲ. ಅಲ್ಲಿ ನಾನು ಕೆಲವ್ರನ್ನ ನೋಡ್ತೀನಿ, ಒಬ್ಬೊಬ್ರು ಮಂಡಿ ನೋವು ಬಂದ್ಬಿಟ್ಟಿದೆ, ಎಲ್ಲ ನಿಲ್ಲಿಸ್ಬಿಟ್ರೆ ಏನಾಗುತ್ತೆ, ಆಟೋಮೆಟಿಕ್ಲಿ ಬಾಡಿ ವೆಯ್ಟ್ ಗೇನ್ ಆಗುತ್ತೆ. ಬಾಡಿ ವೆಯ್ಟ್ ಗೇನ್ ಆದರೆ ಇನ್ನೇನಾಗುತ್ತೆ, ಮತ್ತೆ ಏನೋ ಪ್ರಾಬ್ಲಮ್ಸ್ ಕಾಂಪ್ಲಿಕೇಟ್ ಆಗುತ್ತೆ, ಬೇರೆ ಪ್ರಾಬ್ಲಮ್ಸು ಸೇರಿಸ್ಕೊಳುತ್ತೆ. ಸೊ ಆದ್ರಿಂದ ಯು ಕ್ಯಾನ್ ಡೂ ಇಟ್. ಯಾವುದೇ ನಾವು ಪ್ರಾಬ್ಲಮ್ಸ್ ಇರೋದ್ರಿಂದನೂ ವಿ ಕ್ಯಾನ್ ಸ್ಟಿಲ್ ಮಾಡಿಫೈ ಅವರ್ ಯೋಗಿಕ್ ಪ್ರಾಕ್ಟಿಸಸ್ ಆ್ಯಂಡ್ ಗೋ ಹೆಡ್ ವಿತ್ ಇಟ್. ಬಟ್ ಫಿಸಿಕಲಿ ಇಟ್ ಈಸ್ ಗುಡ್ ಟು ಕೀಪ್ ಅವರ್ ಸೆಲ್ಸ್ ಆಕ್ಟಿವ್, ಡೂ ದ ಆಸನಾಸ್ ವಿತ್ ಪ್ರಾಪ್ಸ್. ಇನ್ನು ಕೆಲವ್ರು ಏನು ಮಾಡ್ತಾರೆ, ಸಾಧಿಸ್ತೀನಿ ಅನ್ನೋ ಉತ್ಸಾಹ, ನನಗೆ ಮಂಡಿ ನೋವು ಇದ್ರೂ ಪರವಾಗಿಲ್ಲ, ಈ ಯೋಗ ಡೇಗೆ 108 ಸೂರ್ಯ ನಮಸ್ಕಾರ ನಾನು ಮಾಡ್ತೀನಿ. ಮಾಡಿದವರು ಇದ್ದಾರೆ, ಮಂಡಿ ನೋವು ಇಟ್ಕೊಂಡು ಮಾಡಿದವರು ಇದ್ದಾರೆ. ಬೇಕಾ?
ನಾನು ಎಕ್ಸ್ಪೀರಿಯನ್ಸ್ ನೋಡಿರೋದ್ರಿಂದ ನಾನು ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ. ನಿಮ್ಮಲ್ಲಿ ಯಾರಾದರೂ ಎಂಥೂಸಿಯಾಸ್ಟ್ ಇದ್ದಾರೆ ಅನ್ಕೊಳ್ಳಿ, ಮಾಡಲೇಬೇಕು ಅನ್ಕೋತೀರಾ. ಬಟ್ ನಾವು ನಮ್ಮ ದೇಹದ ಒಂದು ಲಿಮಿಟೇಷನ್ಸ್ ಏನಿದೆ, ಇತಿಮಿತಿಗಳೇನಿದೆ ಅರ್ಥ ಮಾಡ್ಕೋಬೇಕು. ಅದಕ್ಕೆ ತಕ್ಕಂಗೆ ಅಳವಡಿಸ್ಕೊಳ್ಳಿ. ನಿಮಗೆ ಮಾಡಬೇಕು ಅನ್ನೋ ಉತ್ಸಾಹ ಇದೆಯಾ, ಇಷ್ಟ ಆಗತ್ತೋ ಅಷ್ಟು ಮಾಡಿ. ಇಲ್ಲ ಅದನ್ನ ಮಾಡಿಫೈ ಮಾಡ್ಕೊಂಡು ಚೇರಲ್ಲಿ ಕೂತ್ಕೊಂಡು ಚೇರ್ ಸೂರ್ಯ ನಮಸ್ಕಾರನೋ ಏನೋ ಆ ಥರ ಮಾಡಿಫಿಕೇಶನ್ ಥರ ಮಾಡ್ಕೊಳ್ಳಿ. ನಾವು ಉತ್ಸಾಹದಿಂದ ಏನು ಮಾಡ್ತೀವಿ, ಹೆಚ್ಚು ಹೆಚ್ಚು ಮಾಡಕ್ಕೆ ಹೋಗ್ತೀವಿ, ಅದರಿಂದ ನಮಗೆ ನಷ್ಟನೂ ಆಗುತ್ತೆ. ಸೊ ಅದು ಯು ಬಿ ವೆರಿ ಕೇರ್ಫುಲ್. ಓಕೆ, ಸುಖಂ ಕೊಡಬೇಕು. ದಟ್ ಈಸ್ ವಾಟ್ ಐ ಆಮ್ ಸೇಯಿಂಗ್. ಸ್ಥಿರಂ ಜೊತೆ ಸುಖಮು ಕೊಡಬೇಕು. ಮಾಡಿದ್ಮೇಲೆ ನಾನು ಓದಾಡ್ತಾ ಇದ್ದೀನಿ, ಆ ನೋವು ಈ ನೋವು, ಮಂಡಿ ನೋವು ಈ ನೋವು ಅಂತ, ಆ ಥರ ಬೇಕಾಗಿಲ್ಲ. ಸುಖಂ ನಂಗೆ ಆಗದೆ ಇದ್ರೂ ನಾನು ಸಾಧಿಸ್ತೀನಿ. ಒಂದು ರೆಕಾರ್ಡ್ ಬುಕ್ಕಲ್ಲಿ ನಾನು ಸೇರ್ಕೊಂಡು ಮಾಡಿದ್ರೆ ಹೆಸರು ಹೋಗುತ್ತೆ, ಇಲ್ಲ ಏನೋ ಇವ್ರ ಜೊತೆ ನಂಗೆ ಮಾಡಿದ್ರೆ ನನ್ನ ಫೋಟೋನೂ ಬರುತ್ತೆ ಅಂದ್ಕೊಂಡು ಆ ಥರ ಒಂದು ಚಿಕ್ಕ ಚಿಕ್ಕ ಸಣ್ಣ ಪುಟ್ಟ ಧ್ಯೇಯಗಳಿಗೋಸ್ಕರ ಮಾಡಬಾರ್ದು. ಓಕೆ, ಅದು ಸುಖವನ್ನು ನೀಡೋ ಅಂಥದ್ದಾಗಿರಬೇಕು. ವೆನ್ ಯು ಲಿಸನ್ ಟು ಯುವರ್ ಬಾಡಿ, ನಿಮಗೆ ಅರ್ಥ ಆಗತ್ತೆ ಎಲ್ಲಿ ಸ್ಥಿರತೆ, ಎಲ್ಲಿ ಸುಖ ನಂಗೆ ಸಿಗತ್ತೆ. ದಟ್ ಈಸ್ ದ ಟ್ರೂ ಡೆಫಿನೇಷನ್ ಆಫ್ ಯುವರ್ ಆಸನ. ಸ್ಥಿರಂ ಸುಖಂ ಆಸನ. ಓಕೆ, ಸೊ ಫಸ್ಟ್ ಆಫ್ ಆಲ್ ಅವ್ರು ಹೇಳಿದ್ದು ಸ್ಥಿರಂ ಸುಖಂ ಆಸನಂ. ಆಮೇಲೆ ಪ್ರಯತ್ನ ಶೈಥಿಲ್ಯಾನಂತ ಸಮಾಪತ್ತಿಭ್ಯಾಂ. ಅಂದರೆ ಸಮಾಪತ್ತಿ ಅಂದರೆ ಪ್ರಯತ್ನ ಶೈಥಿಲ್ಯ ಅಂತ ಫಸ್ಟ್ ನೋಡೋಣ. ಪ್ರಯತ್ನ ಶೈಥಿಲ್ಯ ಇದು ನಾವು ದಿನೇ ದಿನೇ ನಾವು ಮಾಡೋ ಅಭ್ಯಾಸಗಳು. ಫಸ್ಟ್ ಇಟ್ ವಿಲ್ ಬಿ ವಿತ್ ಎಫರ್ಟ್. ಇವಾಗ ಸಚಿನ್ ತೆಂಡೂಲ್ಕರ್ ಅಂದ ತಕ್ಷಣ ನಮ್ಗೇನು ಜ್ಞಾಪಕ ಬರುತ್ತೆ? ಕ್ರಿಕೆಟ್. ಅವ್ರೇನು ಬ್ಯಾಟ್ ಹಿಡಿದ ತಕ್ಷಣ ಅವ್ರು ಸಿಕ್ಸರ್ ಹೊಡೆದ್ರ ಫಸ್ಟ್ ಡೇ? ಹೊಡೆದಿರಲ್ಲ. ಅವ್ರು ಜನ್ಮದಲ್ಲಿ ಔಟೇ ಆಗಿರಲ್ಲ. ಔಟ್ ಆಗಿದ್ದಾರೆ. ಕಷ್ಟಪಟ್ಟೆ ಇಲ್ವಾ? ಖಂಡಿತ ಕಷ್ಟಪಟ್ಟಿದ್ದಾರೆ ಅಲ್ವಾ? ಸೊ ಹಿ ಹ್ಯಾಸ್ ಆಲ್ಸೋ ಗಾನ್ ಥ್ರೂ. ಸತತ ಪ್ರಯತ್ನದಿಂದ ವಿತ್ ಎಫರ್ಟ್ ಯು ಸ್ಟಾರ್ಟ್ ವೇರ್ ಇಟ್ ರೀಚಸ್, ವೇರ್ ಹಿ ಈಸ್ ಏಬಲ್ ಟು ಪ್ಲೇ ಎಫರ್ಟ್ಲೆಸ್ಲಿ. ಪ್ರಯತ್ನ ಶೈಥಿಲ್ಯ. ಇವಾಗ ನಾವು ಯಾವಾಗ ಮಾಡೋವಾಗ ಶುರು ಮಾಡ್ತೀವೋ ಅವಾಗ ಒಂದು ಪ್ರಯತ್ನ. ನಾನು ಈ ಆಸನದಲ್ಲಿ ಕುಳಿತುಕೋಬೇಕು ಅಂದರೆ ಒಂದು ಪ್ರಯತ್ನ ಮಾಡಬೇಕು. ಕಾಲು ಹೀಗಿಡಬೇಕು, ಕೈ ಹೀಗಿಡಬೇಕು, ಈ ಥರ ಕೂತ್ಕೋಬೇಕು ಅನ್ನೋದು ವಿತ್ ಅವೇರ್ನೆಸ್. ಆ ಪ್ರಯತ್ನದಿಂದ ತೊಡಗ್ತೀವಿ. ಅದು ಯಾವಾಗ ಅದ್ರ ಫಲ ನೀಡತ್ತೆ ಅಂದರೆ ವೆನ್ ಯು ಗೋ ಬಿಯಾಂಡ್ ದಟ್ ಎಫರ್ಟ್. ಯಾವಾಗ ಅದು ಎಫರ್ಟ್ಲೆಸ್ ಆಗ್ತಾ ಹೋಗುತ್ತೋ ಆವಾಗ ಅದರದ ಪರಿಣಾಮ ನಮ್ಗೆ ಗೊತ್ತಾಗತ್ತೆ. ಅಂದರೆ ಏನು? ಫಸ್ಟು ನಾವು ಒಂದು ಆಸನ ತಾಳಿದ್ದೀವಿ ಅಂದರೆ ವಿ ಶುಡ್ ಬಿ ಸೋ ಕಂಫರ್ಟಬಲ್. ಆಮೇಲೆ ಫಸ್ಟು ಆ ದೇಹದ ಕಾನ್ಷಿಯಸ್ನೆಸ್ ಇರಬೇಕು. ಕೈ ಕಾಲು ಎಲ್ಲ ಒಂದು ಸಮತೋಲನಕ್ಕೆ ಬಂದ ಮೇಲೆ ನಾವು ವಿ ಶುಡ್ ಡ್ರಾ ಅವರ್ ಸೆಲ್ಸ್ ಇನ್ವರ್ಡ್ಸ್ ಆ್ಯಂಡ್ ಇನ್ವರ್ಡ್ಸ್. ಆ್ಯಸ್ ಯು ಡ್ರಾ ಯುವರ್ ಸೆಲ್ಫ್ ಇನ್ವರ್ಡ್ಸ್ ಏನಾಗುತ್ತೆ, ನಮ್ಮ ಬಾಡಿ ಅವೇರ್ನೆಸ್ ಇದೆಲ್ಲ ಒಂಚೂರು ಕಡಿಮೆ ಆಗಿ ಯು ಬಿಕಮ್ ಒನ್ ವಿತ್ ದಟ್ ಆಸನ. ಎಫರ್ಟ್ಲೆಸ್ ಆಗುತ್ತೆ. ನಾನು ಅದು ಒಂದೇ ಅನ್ನೋ ಒಂದು ಭಾವನೆಯಷ್ಟು ನಾವು ಆ ಹಂತಕ್ಕೆ ಹೋದಾಗ, ಎಫರ್ಟ್ಲೆಸ್ ಆಗಿರುವಾಗ ಅದರ ಪರಿಣಾಮ ನಮ್ಗೆ ಖಂಡಿತ ಅನುಭವ ಆಗುತ್ತೆ. ಆದ್ದರಿಂದ ಸ್ಥಿರಂ ಸುಖಂ ಆಸನಂ ಆದಮೇಲೆ ಅವ್ರೇನು ಪ್ರಯತ್ನ ಶೈಥಿಲ್ಯಾನಂತ ಸಮಾಪತ್ತಿಭ್ಯಾಂ. ಸೊ ಇದು ಆ ಹಂತಕ್ಕೆ ನಾನು ಹೋಗ್ಬೇಕಂದ್ರೆ ಏನು ಮಾಡಬೇಕು? ನನ್ನನ್ನು ನಾನು ಸೀಮಿತವಾಗಿಟ್ಟರೆ, ನಾನು ಇಷ್ಟೇ ಅಂದ್ಕೊಂಡ್ರೆ ನನ್ನ ಕೈಲಿ ಮಾಡೋಕ್ಕಾಗೋದು ಲಿಮಿಟೆಡ್ ಆಗೇ ಇರುತ್ತೆ ಅಲ್ವಾ? ಯಾವ್ದು ಫೈನೈಟ್ ಇದೆಯೋ ಅದರಿಂದ ಫೈನೈಟ್ ಇನ್ಪುಟ್ಸೇ ಬರುತ್ತೆ. ನಾನೇನು ಮಾಡಬೇಕು? ದೆರ್ ಹ್ಯಾಸ್ ಟು ಬಿ ಎನ್ ಎಕ್ಸ್ಪ್ಯಾನ್ಷನ್ ಆಗಬೇಕು ಅಂದರೆ ಇಫ್ ಐ ಶುಡ್ ಥಿಂಕ್ ಐ ಆಮ್ ಬಿಯಾಂಡ್ ದ ಲಿಮಿಟ್ಸ್, I should think of something expansive, something that is beyond me. Samapatti. So ಎಷ್ಟೊಂದು schools of yoga that they say, ನೀವು ಯೋಗಾಸನ ಮಾಡುವಾಗ you visualize the sky, you visualize the clouds, you visualize the ಅನಂತ ಬಗ್ಗೆ ಯೋಚಿಸಿ. ಎನಿಥಿಂಗ್ ದಟ್ ಈಸ್ ಎಕ್ಸ್ಪ್ಯಾನ್ಸಿವ್. ಯಾಕೆ? ಇಲ್ಲಾಂದರೆ ನಮ್ಮ ಕಾನ್ಷಿಯಸ್ನೆಸ್ ಇಸ್ ವೆರಿ ಲಿಮಿಟೆಡ್. ನನ್ನ ಕೈಲಿ ಇಷ್ಟೇ ಆಗೋದು ಮಾಡೋಕ್ಕೆ, ನನ್ನ ಕೈಲಿ ಇಷ್ಟಿಷ್ಟೇ ನಾವು ಇರ್ತೀವಿ. ಸೊ ಎಕ್ಸ್ಪ್ಯಾನ್ಷನ್ ಬೇಕು ಅಂದರೆ ಯು ನೀಡ್ ಟು ವಿಶ್ವಲೈಸ್ ಬಿಯಾಂಡ್ ಬೌಂಡ್ರೀಸ್. ನಮ್ಮಲ್ಲಿರೋ ಆ ಲಿಮಿಟೇಷನ್ಸ್ ನಾವು ತೆಗಿಬೇಕು ಅಂದರೆ ಸಮಥಿಂಗ್ ಎಕ್ಸ್ಪ್ಯಾನ್ಸಿವ್, ಸಮಥಿಂಗ್ ಅನಂತವಾಗಿ ವಿಶಾಲವಾಗಿರೋದನ್ನು ನಾವು ಧ್ಯಾನದಲ್ಲಿ ಇಟ್ಕೊಂಡು ನಾವು ಆಸನಗಳನ್ನು ತಾಳಿದ್ರೆ ನಮ್ಮಿಂದ ಅದು ಮಾಡೋಕ್ಕೆ ಸಾಧ್ಯವಾಗುತ್ತೆ. ಅದರ ಪರಿಪೂರ್ಣ ಫಲ ಸಿಗತ್ತೆ. ಓಕೆ, ತಥೋ ದ್ವಂದ್ವ ವಿಘಾತ. ಈ ಹಂತಕ್ಕೆ ಹೋದರೆ ಏನಾಗುತ್ತೆ?
ದ್ವಂದ್ವಗಳಿಂದ ಮುಕ್ತಿ. ದ್ವಂದ್ವ ನಾವು ಯಾವಾಗ್ಲೂ ನೋಡ್ತಾನೆ ಇರ್ತೀವಿ, ದಿನ ರಾತ್ರಿ, ಖುಷಿ ದುಃಖ, ಸುಖ ದುಃಖ ಅಲ್ವಾ? ಇಂಥದ್ದೆಲ್ಲ ದ್ವಂದ್ವಗಳು, ನೋವು ನಲಿವು ಎಲ್ಲ ದ್ವಂದ್ವಗಳು. ಈ ದ್ವಂದ್ವಗಳ ನಡುವಿನಲ್ಲೇ ನಮ್ಮ ಜೀವನ, ಇದೇ ಸಂಸಾರ. ದಿಸ್ ಇಸ್ ದ ರೂಲ್ ಆಫ್ ದ ಸಂಸಾರ. ಈ ಸಂಸಾರ ಅಂದ್ರೆ ದ್ವಂದ್ವಗಳಿರೋ ಒಂದು ಜಾಗದಲ್ಲಿ ನಾವು ನಮ್ಮನ್ನ ಅಚ್ಚುಕಟ್ಟಾಗಿ ಖುಷಿಯಾಗಿ ಆರಾಮಾಗಿ ನಾವು ಬಂದಿದ್ದು ಮಾಡ್ಕೊಂಡು ಹೋಗೋದೇ ಸಂಸಾರ ಅಲ್ವಾ? ಈ ಸಂಸಾರದಲ್ಲಿ ಇರೋವಾಗ ನಮ್ಮ ಪ್ರಾಬ್ಲಮ್ ಏನು ಅಂದ್ರೆ, ನಾವು ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ, ಒಂದ್ ನಿಮಿಷ ಸುಖ, ಒಂದ್ ನಿಮಿಷ ದುಃಖ, ಒಂದ್ ನಿಮಿಷ ಎಲ್ಲ. ಇವಾಗ ಮಾರ್ಕ್ಸ್ ಬಂದಿರತ್ತೆ, ಯಾಕಂದ್ರೆ ರಿಸಲ್ಟ್ ಸೀಸನ್, ಅದಕ್ಕೆ ಹೇಳ್ತೇನೆ. ಮಾರ್ಕ್ಸ್ ಬಂದಿರತ್ತೆ, ಎಷ್ಟು ಬಂತು? 85% ಬಂತು. ಐ ಆಮ್ ಸೋ ಹ್ಯಾಪಿ. ನಂಗಂತೂ 80% ಬರುತ್ತೆ ಅಂತಲೂ ಗೊತ್ತಿರಲಿಲ್ಲ. 85 ಬಂತು, ನಾನು ತುಂಬಾ ಖುಷಿಯಾಗಿರ್ತೀನಿ. ಆಮೇಲೆ ಫೋನ್ ಬರುತ್ತೆ ಫ್ರೆಂಡ್, ನಿಂಗಿಷ್ಟು ಬಂತು, 89%. ಅಯ್ಯೋ 89 ಬರೀ 85 ಬಂತ. ಇವಾಗ ತನಕ ನಮ್ ಖುಷಿ 80 ಸಿಗತ್ತಾ ಅಂತ ಅನ್ನೋದು ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಖುಷಿ. ತಕ್ಷಣ ಅವ್ನು 89 ಬಂತಲ್ಲ, ನಂಗೆ 85 ಬಂತಲ್ಲ, ದುಃಖ. ಈ ದ್ವಂದ್ವಗಳ ನಡುವೆ ಒಂದೇ ನಿಮಿಷದೊಳಗೆ ಇಷ್ಟು ಏರ್ಪೇರು ನಾವು ಮಾಡ್ಕೋತೀವಿ. ಯಾಕೆ ಬೇಕಾಗಿದೆ ಇಷ್ಟೆಲ್ಲ ಏರ್ಪೇರು? ವೈ ವಿ ಆರ್ ಆಲ್ವೇಸ್ ಕಂಪೇರಿಂಗ್. ಯಾವಾಗಲೂ ನಂಗೀಗೆ, ನಂಗೀಗೆ, ನನ್ನ ಜೀವನ ಮಾತ್ರ ನಾನು ಎಷ್ಟು ಒಳ್ಳೇದು ಮಾಡಿದ್ರೆ ನಂಗೆ ಈ ಥರ ಆಗುತ್ತೆ. ಅವ್ರು ನೋಡು, ಅವ್ರಿಗೆ ಯಾವಾಗ ಏನು ಕಷ್ಟ ಇರತ್ತೋ ಯಾರು ಹೇಳ್ಕೊಡಲ್ಲ. ಅವ್ರದ್ದು ಬರುತ್ತೆ, ಬಂದಿಲ್ವಾ, ಬರ್ಬೋದು, ಬರ್ದೇನೂ ಇರ್ಬೋದು, ಏನಾದರೂ ಇರ್ಬೋದು. ಇದು ನನ್ನ ಜೀವನದಲ್ಲಿ ನಾನೇನು ಮಾಡಲಿ, ನಾನು ಹೇಗೆ ಬೆಟರ್ ಆಗಲಿ, ಹೀಗಿರಬೇಕು. ಸೊ ಯಾವಾಗ ಇದನ್ನ ನಾವು ಯಾವಾಗ ಅಳವಡಿಸ್ಕೋಬೋದು? ದ್ವಂದ್ವಗಳಿಂದ ದೂರ ಆಗೋದು ಹೇಗೆ ಅಂದ್ರೆ ನಾನು ನನ್ನ ಒಳಗೆ ವೆನ್ ಐ ಸ್ಟಾರ್ಟ್ ಟ್ರಾವೆಲಿಂಗ್ ಇನ್ವರ್ಡ್ಸ್, ವೆನ್ ಮೈ ಜರ್ನಿ ಬಿಕಮ್ ಇನ್ವರ್ಡ್ಸ್, ನಾನು ಯಾವಾಗ ನಾನು ಬೆಟರ್ ಆಗಲಿ ಅನ್ನೋದನ್ನ ನಾನು ಗಮನಕ್ಕೆ ತಂದುಕೊಡ್ತೀನೋ, ಯಾವಾಗ ಆಧ್ಯಾತ್ಮಿಕವಾಗಿ ನಾನು ಯಾವಾಗ ಮುನ್ನೇರ್ತೀನೋ, ಅವಾಗ ಆಟೋಮೆಟಿಕಲಿ ಯಾವ ದ್ವಂದ್ವನೂ ನಂತಾಗಲ್ಲ, ಯಾವ ದ್ವಂದ್ವನೂ ನನ್ನ ಏರುಪೇರು ಮಾಡೋಕ್ಕಾಗಲ್ಲ. ಓಕೆ, ಅಟ್ಲೀಸ್ಟ್ ಅದರ ಪ್ರಭಾವ ಕಡಿಮೆ ಆಗುತ್ತೆ. ಓಕೆನಾ? ಸೊ ಆದ್ರಿಂದ ಆಸನಗಳಿಂದ ಏನಪ್ಪ ಪ್ರಯೋಜನ ಅಂದ್ರೆ ಇದೇ ಪ್ರಯೋಜನಗಳು. ಒನ್ ಈಸ್ ಎವ್ರಿ ಡೇ ಫಿಟ್ನೆಸ್, ಖಂಡಿತ, ನೋ ಡೌಟ್ ಫಾರ್ ಫಿಟ್ನೆಸ್, ಎಸ್ಪೆಷಲಿ 30, 40, 50 ವಿತ್ ಈಚ್ ಏಜ್ ಆಗ್ತಾ ಅದ್ರ ಮಹತ್ವ ಇನ್ನೂ ಜಾಸ್ತಿ ಇಂಪ್ರೂವ್ ಬೇಕಾಗತ್ತೆ ನಮಗೆ. ಸೆಕೆಂಡ್, ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಮುನ್ನೇರಬೇಕು ಅಂದ್ರೆ, ನಮ್ಮ ಅಷ್ಟಾಂಗ ಯೋಗದಲ್ಲಿ ನಾವು ಮುನ್ನೇರಬೇಕು ಅಂದ್ರೆ, ಧ್ಯಾನ ಸಮಾಧಿ ಕಡೆ ನಾನು ಹೋಗ್ಬೇಕು ಅಂದ್ರೆ ಫಸ್ಟು ನಾನು ಸ್ಥಿರವಾಗಿದ್ರೆ ಮಾತ್ರ ನಾನು ಮುನ್ನೇರಕ್ಕಾಗತ್ತೆ. ಆ ಸ್ಥಿರತೆ ನಾನು ಪಡಿಬೇಕು ಅಂದ್ರೆ ನನಗೆ ಆಸನಗಳು ಅತಿ ಮುಖ್ಯವಾಗುತ್ತೆ. ಓಕೆನಾ? ಸೊ ಇದು ಆಸನ. ಇನ್ನ ನೋಡಿದ್ರೆ ಪ್ರಾಣಾಯಾಮ ಅಂದ್ರೆ ಫಸ್ಟ್ ನಮ್ಗೇನು ಯೋಚನೆ ಬರುತ್ತೆ? ಉಸಿರಾಡೋದು. ನಾನು ಥೆರಪಿ ಸೆಷನ್ಸ್ ಮಾಡೋವಾಗ ಅವರಿಗೆ ಹೇಳ್ತಾರೆ, ಬೇರೆ ಬೇರೆ ಬ್ರೀತಿಂಗ್ ಟೆಕ್ನಿಕ್ಸ್ ಮಾಡಿಸ್ತಾ ಇರ್ತೀವಿ. ಅವಾಗ ಆಲ್ಟರ್ನೇಟ್ ಬ್ರೀತಿಂಗ್ ನಾನು ಯಾವುದು ಪದ ಉಪಯೋಗಿಸಲ್ಲ. ಹೀಗೆ ಮಾಡಿ ಅಂದ ತಕ್ಷಣ, ಹೀಗೆ ಮಾಡಿದ ತಕ್ಷಣ ಪ್ರಾಣಾಯಾಮ ಅಂತಾರೆ. ಸೊ ಹೀಗೆ ಮಾಡಿದ್ರೆ ಆಲ್ಟರ್ನೇಟ್ ನಾಸ್ಟ್ರಿಲ್ ಬ್ರೀತಿಂಗ್ ಮಾಡಿದ ತಕ್ಷಣ ಪ್ರಾಣಾಯಾಮ. ಖಂಡಿತ ಇಟ್ ಈಸ್ ಕಿಂಗ್ ಆಫ್ ಆಲ್ ಪ್ರಾಣಾಯಾಮಸ್, ಮಾಡಲೇಬೇಕಾಗಿರೋದು. ಆದರೆ ಇದರಲ್ಲೂ ಅಷ್ಟೇ ಪತಂಜಲಿ ಅವರು ಯಾವೊಂದು ಪ್ರಾಣಾಯಾಮ ಟೆಕ್ನಿಕ್ಕು ಜಾಸ್ತಿ ಏನು ಹೇಳಿಲ್ಲ. ಬೇರೆ ಬೇರೆ ಯೋಗದ ಪುಸ್ತಕಗಳಲ್ಲಿ ಹೇಳಿದ್ದಾರೆ, ನಾವು ಮಾಡ್ತೀವಿ, ಮಾಡಲೇಬೇಕು. ಇದರಲ್ಲಿ ಮೋರ್ ಪ್ರಾಮಿನೆನ್ಸ್ ಜಾಸ್ತಿ ಹೇಳಿರೋದೇನು ಅಂದರೆ, ನಮಗೆ ಮೋರ್ ಪ್ರಾಮಿನೆನ್ಸ್ ಅಬೌಟ್ ಪೂರಕ, ರೇಚಕ, ಕುಂಭಕ ಇದ್ರ ಬಗ್ಗೆ. ಫಸ್ಟ್ ಆಫ್ ಆಲ್ ನಾವು ಉಸಿರಾಡ್ತಾ ಇದೀವಲ್ಲ, ಈ ಪ್ರಾಣಾಯಾಮ ಅನ್ನೋದು ಮಧ್ಯದಲ್ಲಿ ಏನ್ ಬೇಕಾಗಿದೆ? ಉಸಿರಾಡ್ತಾನೆ ಇದೀನಿ ನಾನು. ಯಾಕೆ ಪ್ರಾಣಾಯಾಮ ಮಾಡಿದ್ರೆ ಮಾತ್ರ ಏನ್ ಡಿಫ್ರೆಂಟ್ ಮಾಡ್ತಾ ಇದ್ದೀನಿ? ಇದು ನನಗೆ ಪ್ರಶ್ನೆ ತುಂಬಾ ಜನ ಕೇಳ್ತಾರೆ, ವಿಚಿತ್ರವಾಗಿ ನೋಡ್ತಾರೆ ನಾನು ಕೆಲವರು ಆಪರೇಷನ್ ಎಲ್ಲ ಆಗಿರುತ್ತೆ, ತುಂಬಾ ನೋವು ಅಂತ ಇರ್ತಾರೆ. ನಾನು ಹೇಳ್ತೀನಿ, ನಿಧಾನವಾಗಿ ಬ್ರೀತ್ ಮಾಡಿ ಅಂತ. ನಿಧಾನವಾಗಿ ಉಸಿರಾಡಿ, ಫಸ್ಟ್ ಅಲ್ಲಿಂದ ಶುರು ಮಾಡಿ, ನಿಧಾನವಾಗಿ ಉಸಿರಾಡಿ. ಯಾಕೆ ಅಂದ್ರೆ ಮನಸ್ಥಿತಿ ತುಂಬಾ ಚಂಚಲವಾಗಿರುತ್ತೆ. ನೋವು ಇರುವಾಗ ತುಂಬಾ ಎಮೋಷನಲ್ ಆಗಿರ್ತೀವಿ. ನಂಗೆ ಯಾಕಪ್ಪ ಇದು ಬೇಕು, ನನ್ನ ಕೈಲಂತೂ ತಡೆಯೋಕ್ಕಾಗಲ್ಲ, ಇದೇ ಯೋಚನೆಗಳು ಮೇಲೆ ತಡೆಯೋಕ್ಕಾಗಲ್ಲ, ಅಂದಷ್ಟು ತಡೆಯೋಕ್ಕಾಗಲ್ಲ. ಏನೇ ಇರಲಿ ಜೀವನದಲ್ಲಿ, ಸಮಸ್ಯೆಯಲ್ಲಿ
ನಮ್ಮ ದೇಹದಲ್ಲಿ ನೋವಿರಲಿ, ಏನೇ ಇರಲಿ, ತಡೆಯೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ ಅಂದರೆ ಮಾಡೋಕ್ಕಾಗಲ್ಲ. ವೆದರ್ ಯು ಥಿಂಕ್ ಯು ಆರ್ ರೈಟ್ ಆರ್ ಯು ಥಿಂಕ್ ಯು ಆರ್ ರಾಂಗ್, ದಟ್ ಓನ್ಲಿ ಇಸ್ ದ ಟ್ರೂತ್ ಅಲ್ವಾ. ವೆದರ್ ಯು ಸೇ ಯು ಕ್ಯಾನ್ ಆರ್ ಯು ಸೇ ಯು ಕಾಂಟ್, ಯು ಆರ್ ರೈಟ್ ಅಂತಾರೆ, ದಟ್ ಈಸ್ ಓನ್ಲಿ ರೈಟ್. ಸೊ ಅದಕ್ಕೆ ನಾವು ಫಸ್ಟ್ ಅಲ್ಲಿಂದ ಚೇಂಜ್ ಮಾಡಬೇಕು ಅಂದರೆ ಏನು ಮಾಡಬೇಕು, ಫಸ್ಟ್ ಉಸಿರಾಟದ ಮೇಲೆ ಗಮನ ತಂದುಕೊಳ್ಳಿ ಅಂತೀನಿ. ಸ್ಲೋ ಆಗಿ ಉಸಿರಾಡಿ, ಸ್ಲೋ ಆಗಿ, ನಿಧಾನಕ್ಕೆ ಉಸಿರಾಡಿ, ನಿಧಾನಕ್ಕೆ ಉಸಿರಾಡಿ. ವಿಚಿತ್ರವಾಗಿ ನೋಡ್ತಾರೆ, ನಾನು ಅಂತ ಇದ್ದೀನಿ, ನೀವೇನಮ್ಮ ನಿಧಾನವಾಗಿ ಉಸಿರಾಡಿ ಅಂತ ಇದ್ರಿ, ಉಸಿರಾಡ್ತಾನೆ ಇದ್ದೀನಿಮ್ಮ ಅಂತಾರೆ. ಆದರೆ ತುಂಬ ಡಿಫ್ರೆನ್ಸ್ ಇರುತ್ತೆ. ನಮ್ಮ ಉಸಿರಾಟದಿಂದ ನಮ್ಮ ಮನಸ್ಥಿತಿ ತುಂಬ ಅಫೆಕ್ಟ್ ಆಗುತ್ತೆ. ರಮಣ ಮಹರ್ಷಿ ಅವರು ಹೇಳ್ತಾರೆ ಏನು, ನಮ್ಮ ಉಸಿರಾಟ ಮತ್ತು ನಮ್ಮ ಮನಸ್ಥಿತಿ, ಅವರ್ ಥಾಟ್ಸ್ ಆ್ಯಂಡ್ ಅವರ್ ಬ್ರೆತ್ ಆರ್ ಲೈಕ್ ದ ಟೂ ವಿಂಗ್ಸ್, ದ ಟೂ ಸೈಡ್ಸ್ ವಿಂಗ್ಸ್ ಥರ, ಹಕ್ಕಿಗೆ ಇರೋ ರೆಕ್ಕೆಗಳ ಥರ. ಒಂದು ಅಫೆಕ್ಟ್ ಆದರೆ ಇನ್ನೊಂದು ಖಂಡಿತ ಅಫೆಕ್ಟ್ ಆಗುತ್ತೆ, ಬೀಳುತ್ತೆ. ಹಕ್ಕಿ ನೀಡ್ಸ್ ಸಮತೋಲನ ಇರಲೇಬೇಕು. ಕೋಪ ಆದರೆ ಏನಾಗತ್ತೆ ಅಲ್ವಾ, ಬೇಗ 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 ಇಮೋಷನ್ ಆದಾಗ, ಕೋಪ ಬಂದಾಗ, ಅಳು ಬಂದಾಗ ಏನಾಗತ್ತೆ ಜಾಸ್ತಿ ಅಲ್ವಾ. ಜಾಸ್ತಿ ಉಸಿರಾಡ್ತಾ ಇರುವಾಗ ಏನಾಗತ್ತೆ, ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ ಖಂಡಿತ. ಇನ್ನ ಏನಾಗತ್ತೆ, ಮನಸ್ಸಲ್ಲಿ ಏನಾಗತ್ತೆ, ಮನಸ್ಸೊಳಗ ಏನಾಗತ್ತೆ, ಕಾಮ ಆಗತ್ತಾ, ಏನಾಗತ್ತೆ, ಇನ್ನ ಇಟ್ ಜಸ್ಟ್ ಗೋಸ್ ಆನ್. ಥಾಟ್ಸು 10ರಿಂದ 100ರಿಂದ 1000 ಥಾಟ್ಸು ಒಂದೇ ಸತಿ, ಎಲ್ಲೆಲ್ಲೋ ಯಾವತ್ತೋ ಏನೋ ನಡೆದಿರುತ್ತೆ, ಅವತ್ತಿಂದ ಇಳಿದಿರುತ್ತೆ. ಅವತ್ತು ನೀನು ಹಂಗೆ ಅದು ಮಾಡಿದೆಯಲ್ಲ, ನಂಗೆ ಜ್ಞಾಪಕ ಇದೆ, ಎಲ್ಲ ಮರ್ತೋಗಿರ್ತಾರೆ, ಅವತ್ತಿಂದು ಜ್ಞಾಪಕ ಇದೆಯಾ ನಿಮಗೆ ಅಂತ ಎಲ್ಲಿಂದ ನಾವು ತರ್ತೀವಿ. ಏನಾಗುತ್ತೆ, ಇನ್ನ ವರ್ಸ್ಟ್ ಆಗ್ತಾ ಹೋಗುತ್ತೆ. ಗೊಂದಲ, ಮನಸ್ಸಲ್ಲಿ ತುಂಬ ಗೊಂದಲ ಉಂಟಾಗುತ್ತೆ. ಯಾಕೆ, ಬಿಕಾಸ್ ಇಫ್ ಯು ಬ್ರಿಂಗ್ ಕಂಟ್ರೋಲ್ ಆನ್ ಯುವರ್ ಬ್ರೆತ್, ಆಟೋಮೆಟಿಕಲಿ ನಮ್ಮ ಥಾಟ್ಸು ಹತೋಟಿಗೆ ಬರುತ್ತೆ. ಇದು ಅವರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಪತಂಜಲಿಯವರು. ಇಸ್ ಅ ಗ್ರೇಟ್ ಸೈಕಾಲಜಿ ಆಫ್ ಪತಂಜಲಿ ಯೋಗ ಸೂತ್ರಾಸ್ ಅಂತಾನೆ ಒಂದು ಪ್ರೆಸೆಂಟೇಷನ್ ಮಾಡಿದ್ವಿ ನಾವು. ಅಷ್ಟೊಂದು ಆಳವಾಗಿ ಅವ್ರು ಇದನ್ನೆಲ್ಲ ತಿಳ್ಕೊಂಡು ಇದಕ್ಕೆ ಒಂದು ರಾಮಬಾಣ ಥರ ನಮ್ಗೆ ಕೊಟ್ಟರು. ಏನು ಅಂದರೆ, ನಿಮ್ಮ ಬ್ರೆತ್ನ ನೀವು ಒಬ್ಸರ್ವ್ ಮಾಡ್ತಾ ಹೋಗಿ, ಸ್ಲೋ ಬ್ರೀತಿಂಗ್, ಸ್ಲೋ ಬ್ರೀತ್ ಔಟ್ ಆ್ಯಂಡ್ ಆಲ್ಸೋ ದ ಕುಂಭಕ. ಇದರಲ್ಲಿ ಪ್ರಾಕ್ಟಿಕಲ್ ಆಗಿ ಹೇಳಬೇಕು ಅಂದರೆ, ಕುಂಭಕ ಅನ್ನೋದು ಮೇ ಬಿ ಐಮ್ ಡೈಗ್ರೆಸಿಂಗ್ ಅ ಲಿಟಲ್, ಬಟ್ ಇದನ್ನು ಹೇಳ್ಬಿಡ್ತೀನಿ ಯಾಕಂದರೆ ಈ ಕಾಂಟೆಕ್ಸ್ಟಲ್ಲಿ ಕುಂಭಕ ಅನ್ನೋದು ಕೆಲವರು ಮಾಡಬಾರ್ದು. ಕೆಲವರು ಹಾರ್ಟ್ ಇಶ್ಯೂಸ್ ಇರೋರು, ತುಂಬ ಹೈ BP ಇಶ್ಯೂಸ್ ಇರೋರು, ಕುಂಭಕ ಅಂದರೆ ನಾಟ್ ಬ್ರೀದಿಂಗ್, ನಾವು ಉಸಿರನ್ನ ಹಿಡಿದಿಟ್ಟಿರೋದು. ನಾಟ್ ಅಡ್ವೈಸಬಲ್ ಫಾರ್ ಪೀಪಲ್ ವಿತ್ ಹೈ BP ಹಾರ್ಟ್ ಇಶ್ಯೂಸ್ ಎಲ್ಲ ಇರೋರು ಮಾಡೋಕ್ಕೆ ಹೋಗ್ಬೇಡಿ. ಅದು ಸಿಮಿಲರ್ ಇಫೆಕ್ಟ್ ನಿಮ್ಗೆ ಸಿಗತ್ತೆ, ಡೀಪ್ ಬ್ರೀದಿಂಗ್ ಮಾಡಿದಾಗಲೂ ನಿಮ್ಗೆ ಸಿಮಿಲರ್ ಇಫೆಕ್ಟೇ ಸಿಗತ್ತೆ. ಓಕೆ, ಸೊ ಆದ್ರಿಂದ ಪ್ರಾಣಾಯಾಮ ಮಾಡುವಾಗ ಡೂ ಇಟ್ ವಿತ್ ಅನ್ ಎಕ್ಸ್ಪರ್ಟ್. ಯಾರಾದರೂ ಅಟ್ಲೀಸ್ಟ್ ಫಸ್ಟ್ ಫ್ಯೂ ಡೇಸ್ ಯಾರಾದರೂ ಗೈಡೆನ್ಸ್ ಇದ್ದು ಮಾಡ್ಕೊಳ್ಳಿ. ನಿಮ್ಗಿರೋ ಹೆಲ್ತ್ ಇಶ್ಯೂಸ್ ಪ್ರಕಾರ ಯಾವ್ದು ಮಾಡಬಾರ್ದು, ಯಾವ್ದು ಮಾಡ್ಬೋದು ಅನ್ನೋದು, ಎಷ್ಟಕ್ಕೆ ಮಾಡ್ಬೋದು, ಎಷ್ಟು ಹಂತಕ್ಕೆ ಮಾಡ್ಬೋದು ಅನ್ನೋದೆಲ್ಲಾನು ನಾವು ತಿಳಿಸ್ಕೊಡ್ತಾರೆ. ಅದು ಪತಂಜಲಿ ಅವರು ನಮಗೆ ಸೂತ್ರಗಳಲ್ಲಿ ಹೇಳಿದ್ದಾರೆ. ಇವ್ರೇನು ಹೇಳ್ತಾರೆ, ತಸ್ಮಿನ್ ಶ್ವಾಸ ಪ್ರಶ್ವಾಸ ಯೋಗ ವಿಧಿಚ್ಛೇದ ಪ್ರಾಣಾಯಾಮ. ಶ್ವಾಸ ಪ್ರಶ್ವಾಸ ಅದನ್ನ ವಿಚ್ಛೇದ, ಅದನ್ನ ಒಂಚೂರು ಕಂಟ್ರೋಲಿಗೆ ತರೋದು, ಅದು ಪ್ರಾಣಾಯಾಮ. ಓಕೆನಾ? ಇವಾಗ ನಾವು ಒಂದು ಕೆಲಸ ಮಾಡೋಣ. ಓಕೆ, ಒಂದು ಕೆಲಸ ಮಾಡಿ. ಏನು, ಎಲ್ಲರೂ ಆರಾಮಾಗಿ ನೇರವಾಗಿ ಕೂತ್ಕೊಳ್ಳಿ. ಫಸ್ಟ್ ರೂಲ್ ನಂಬರ್ 1, ಪ್ರಾಣಾಯಾಮ ಮಾಡಬೇಕು ಅಂದರೆ ನೇರವಾಗಿರ್ಬೇಕು. ಓಕೆನಾ? ರೂಲ್ ನಂಬರ್ 1. ಇವಾಗ ಏನು ಕೆಲಸ ಇಲ್ಲ, ಉಸಿರಾಡ್ತಾ ಇದ್ದೀವಾ, ಜಸ್ಟ್ ನಿಮ್ಮ ಉಸಿರಾಟನ ಗಮನಿಸಿ. ನಾನು ನಿಲ್ಲಿಸಿ ಅಂತ ಹೇಳೋ ತನಕ ನೀವು ಎಷ್ಟು ಸತಿ ಉಸಿರಾಡ್ತಾ ಇದ್ದೀರಾ ಅನ್ನೋದು ಮಾತ್ರ ನಿಮ್ಮ ಜ್ಞಾಪಕ ಇಟ್ಕೊಳ್ಳಿ. ಓಕೆನಾ? ಶುರು ಮಾಡೋಣ. ಜಸ್ಟ್ ನಿಮ್ಮ ಸಹಜವಾದ ಉಸಿರಾಟ ಇರಲಿ, ಎಣಿಸ್ಕೊತಾ ಹೋಗಿ. 1 ಸತಿ, 2 ಸತಿ, 3 ಸತಿ ಅನ್ನೋದು ಎಣಿಸ್ಕೊತಾ ಇರಲಿ. ಇವಾಗ ಶುರು ಮಾಡೋಣ. ನಿಮ್ಮ ಕಂಪ್ಲೀಟ್ ಗಮನ ನಿಮ್ಮ ಮೂಗಿನ ತುದಿ ಮೇಲೆ ಇಟ್ಕೊಳ್ಳಿ. ನಿಮ್ಮ ಉಸಿರಾಟನ ಗಮನಿಸ್ತಾ ಹೋಗಿ. ಸಹಜವಾದ ಉಸಿರಾಟ ಇರಲಿ. ಮನಸ್ಸು ಅಲ್ಲಿ ಇಲ್ಲಿ ಯೋಚನೆ ತೊಡಗಿದ್ರೆ ಮತ್ತೆ ಅದನ್ನ ನಿಮ್ಮ ಉಸಿರಾಟದ ಕಡೆಗೆ ತಂದ್ಕೊಳ್ಳಿ.
ಸಹಜವಾದ ಉಸಿರಾಟ. ಆ್ಯಂಡ್ ಸ್ಟಾಪ್. ಇವಾಗ ಸ್ಲೋ ಆಗಿ ಕಣ್ಣಲ್ಲಿ ತೆಗೆಯೋಣ. ಏನಾದರೂ ಗಮನ ಕೊಟ್ರ ನೀವು? ಕೌಂಟ್ ಮಾಡಿದ್ರ? ಓಕೆ. ಅದಿಲ್ಲದೆ ಏನೇನಾದರೂ ಗಮನಿಸಿದ್ರ ನೀವು? ಥಾಟ್ಸ್ ಏನಾಯ್ತು? ಬರ್ತಾನೆ ಇತ್ತು. ಇನ್ನೇನು ಗಮನಿಸಿದ್ರಿ? ಥಾಟ್ಸ್ ಬರಲಿಲ್ಲ, ಉಸಿರಾಟದ ಮೇಲೆ ಗಮನ ಹೋಯ್ತು. ನೋಡಿ, ಚಿತ್ತಭೂಮಿಗಳು. ಓಕೆ, ನಾಟ್ ಯಾಕೆಂದ್ರೆ ಈಚ್ ಒನ್ ಕಮ್ಸ್, ನಾವು ಬೇರೆ ಬೇರೆ ಏನು ಹೇಳೋದು, ಹೊರಗಿಂದ ಬಂದಿರೋರು ಇರ್ಬೋದು. ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಎಷ್ಟಿದೆ ಮನಸ್ಸಲ್ಲಿ, ಇವಾಗ ನಾನು ಇದು ಮುಗಿಸಿದ ಮೇಲೆ ಏನೇನು ಮಾಡಬೇಕು ಪ್ಲಾನಿಂಗ್ ಇರ್ಬೋದು. ಯಾವ ಮನಸ್ಥಿತಿಲಿ ಇದೀವೋ ಈ ಉಸಿರಾಟ ಅನ್ನೋದು ನಮ್ಗೆ ಅದ್ರ ಪ್ರಕಾರ ಒಬ್ಬೊಬ್ಬರಿಗೆ ಒಂದೊಂದು ಎಕ್ಸ್ಪೀರಿಯನ್ಸ್. ಇನ್ನೇನು ಎಕ್ಸ್ಪೀರಿಯನ್ಸ್ ಇದೆ? ಏನ್ ಗಮನಿಸಿದ್ರಿ ನೀವು? ಗಮನಿಸಕ್ಕಾಯ್ತಾ? ಎಕ್ಸಲೆಂಟ್. ಉಸಿರು ಹೇಗೆ ಒಳಗೆ ಹೋಗ್ತಾ ಇದೆ, ಉಸಿರು ಹೇಗೆ ಹೊರಗೆ ಬರ್ತಾ ಇದೆ. ಒಳಗೆ ಹೋದಾಗ ನಮ್ಮ ಈ ಶ್ವಾಸಕೋಶಗಳಲ್ಲಿ ಹೇಗೆ ಅದು ತುಂಬ್ಕೋತಾ ಇದೆ ಅನ್ನೋದು ನಾವು ಗಮನ ಕೊಡಬಹುದು. ಕರೆಕ್ಟ್. ಇನ್ನೇನು ಅನುಭವ ಆಯ್ತು? ಕಾನ್ಸಂಟ್ರೇಷನ್. ಇಫ್ ಯು ಗಾಟ್ ದ ಕಾನ್ಸಂಟ್ರೇಷನ್ with these few breaths, excellent. I must say it is excellent. ಇಷ್ಟು ಬೇಗ ಒಂದು ಕಾನ್ಸಂಟ್ರೇಷನ್ ಬರೋದು, ಇಟ್ ಈಸ್ ಅ ಲಿಟಲ್ ಡಿಫಿಕಲ್ಟ್. ಮನಸ್ಸು ಒಂಚೂರು ಸ್ಥಿರದಿಂದ ಇದ್ರೆ ಮಾತ್ರ ಸಾಧ್ಯ. ಸೊ ಎಕ್ಸಲೆಂಟ್, ಯು ಹ್ಯಾವ್ ಕಮ್ ವಿತ್ ಅ ಸರ್ಟನ್ ಮೈಂಡ್ ಸೆಟ್ ವಿಚ್ ಇಸ್ ಡೆಫಿನೆಟ್ಲಿ ವೆರಿ ಗುಡ್. ಇನ್ನೇನು ಗಮನಿಸಿದ್ರಿ? ರಿಲ್ಯಾಕ್ಸ್ ಫೀಲಿಂಗ್ ಬರುತ್ತೆ. ಯಾಕೆ ರಿಲ್ಯಾಕ್ಸ್ ಫೀಲಿಂಗ್ ಬರುತ್ತೆ? ಕರೆಕ್ಟ್, ಯಾವ ಕಡೆನೂ ಮನಸ್ಸು ಹೋಗಲ್ಲ. ನಾನು ಯಾವಾಗಲೂ ಹೇಳ್ತೀನಿ, ಪ್ರಾಣಾಯಾಮದ ಒಂದು ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನು ಗೊತ್ತಾ? ನೀವು ಯೋಚನೆಗಳು ಬರುತ್ತೆ. ಯೋಚನೆ ಮಾಡಬೇಡ. ಯಾಕೆ ಯೋಚನೆ ಮಾಡ್ತೀವಿ? ಯೋಚನೆ ಮಾಡಬೇಡ ಹೇಳಿದ್ರೆ ನಿಲ್ಸಕ್ಕಾಗತ್ತಾ? ಯೋಚನೆ ಮಾಡಬೇಡ ಅಂದ ತಕ್ಷಣ ಏನಾಗತ್ತೆ? ಜಾಸ್ತಿ ಆಗತ್ತೆ. ಹೇಳಕ್ಕಾಗಲ್ಲ. ಯೋಚನೆ ಮಾಡ್ಬೇಡ. ನಮ್ಗೆ ನಾವೇ, ಬೇರೆಯವ್ರಿಗೆ ಬಿಡಿ, ನಮಗೆ ನಾವೇ ಅಯ್ಯೋ ಯೋಚನೆ ಮಾಡಬಾರ್ದು ಅಂದ ತಕ್ಷಣ ಅದೇ ಮನ್ಸಿಗೆ ಮತ್ತೆ ಬರುತ್ತೆ. ಏನ್ ಮಾಡಬೇಕು ಅಂದ್ರೆ ಯೋಚನೆ ಮಾಡಬೇಡ ಅಂತ ಹೇಳಕ್ಕೆ ಹೋಗ್ಬಿಡಿ. ಗಮನ ಜಸ್ಟ್ ನಿಮ್ಮ ಉಸಿರಾಟದ ಮೇಲೆ ತಂದ್ಕೊಡಿ. ಯಾಕೆ? ಒಂದು ಕೆಲಸ ಕೊಡ್ಬೇಕು ಇದಕ್ಕೆ. ಈ ಕೆಲಸ ಏನು? ನಿಮ್ಮ ಉಸಿರಾಟನ ಗಮನಿಸಿ. ಈ ಕೆಲಸ ಕೊಟ್ಟ ಮೇಲೆ ಏನಾಗತ್ತೆ? ಬ್ಯುಸಿ ಆಗತ್ತೆ. ಬೇರೆ ಯೋಚನೆಗಳಿಗೆ ಸಂದರ್ಭ ಇಲ್ಲ. ಯಾಕೆ? ನಾನು ಹೇಳಿದ್ದೀನಿ, ಉಸಿರಾಟನ ಗಮನಿಸ್ತಾ ಹೋಗು. ಹೇಗೆ ಉಸಿರೊಳಗೆ ಹೇಳ್ಕೊತಾ ಇದ್ದೀನಿ, ಹೇಗೆ ಶ್ವಾಸಗಳು ತುಂಬ್ಕೋತಾ ಇದೆ, ಶ್ವಾಸಕೋಶಗಳಲ್ಲಿ ಹೇಗೆ ಹೊರಗೆ ಬರ್ತಾ ಇದೆ ಗಮನಿಸು. ಈ ಸಿಂಪಲ್ ಟೆಕ್ನಿಕ್, ವೆನ್ ಐ ವರ್ಕ್ ವಿತ್ ಪೀಪಲ್, ಸರ್ಜರಿ ಆಗಿರೋರು ನೋವು ಅಂತ ಇರ್ತಾರೆ, ನಾನು ಕುತ್ಕೊಂಡು ಒಂದು 5-10 ಸತಿ ಇದನ್ನ ಮಾಡಿಸಿದ್ರೆ, ಆಮೇಲೆ ಗೆದ್ದು ಸ್ಮಾಲ್ ಮೆಡಿಟೇಷನ್. ಕಣ್ ತೆಗೆದ ಮೇಲೆ ಹೇಳ್ತಾರೆ, ಅಯ್ಯೋ ಇಷ್ಟೊತ್ತು ನೋವು ಇದ್ದಿದ್ದೇ ಗೊತ್ತಾಗ್ಲಿಲ್ಲ, ಕಣ್ ತೆಗೆದ ತಕ್ಷಣ ನೋವು ಆಗ್ತಾ ಇದೆಯಲ್ಲ ಅಂತಾರೆ. ಯಾಕೆ? ಎಲ್ಲೂ ಹೋಯ್ತು ಆ ನೋವು? ಎಲ್ಲೋ ಹೋಯ್ತಾ? ಎಲ್ಲೂ ಹೋಗ್ಲಿಲ್ಲ. ಓ, ಟೈಮ್ ಆಗ್ತಾ ಇದೆ. ಎಲ್ಲೂ ಹೋಗ್ಲಿಲ್ಲ ಇದೆ. ಬಟ್ ಏನಾಯ್ತು? ಆ ಒಂಚೂರು ಸಮಯದ ತನಕ ಏನಾಯ್ತು? ಮನಸ್ಸನ್ನ ನಾವು ಗಮನ ಹಾಯಿಸ್ತಾ ಇದ್ವಿ ಬೇರೆ ಕಡೆ. ಅದು ಎಲ್ಲಿ? ನಮ್ಮ ಐ ಡೋಂಟ್ ನೀಡ್ ಎನಿಥಿಂಗ್ ಔಟ್ಸೈಡ್. ನಾನು ಹೊರಗಿನ ಯಾವುದ್ರ ಮೇಲೂ ಡಿಪೆಂಡ್ ಆಗ್ತಾ ಇಲ್ಲ. ನಿನ್ ಬಾ ಕೂತ್ಕೊ, ನನ್ನ ಜೊತೆ ಮಾತಾಡು, ನಿನ್ನ ಪುಸ್ತಕವನ್ನು ಕೊಡು, ನಾನು ಓದ್ತೀನಿ. ಯಾವುದು ಬಾಹ್ಯ ಪ್ರಪಂಚದ ನನಗೆ ಏನು ಬೇಕಾಗಿಲ್ಲ. ನನಗೆ ನಾನೇ ಇದ್ದೀನಿ. ನನ್ನ ಉಸಿರಾಟ ಇದೇ ದೊಡ್ಡ ವರ. ಉಸಿರಾಟ ಅನ್ನೋದು ಅದಕ್ಕೆ ದೊಡ್ಡ ವರ. ಸ್ಲೋ ಆಗಿ ಉಸಿರಾಡುವಾಗ ತುಂಬಾ ಬಯೋಕೆಮಿಕಲ್ಸ್ ಬಾಡಿನಲ್ಲೂ ತುಂಬಾ ಚೇಂಜಸ್ ಆಗತ್ತೆ. ಅದರಿಂದ ಏನಾಗತ್ತೆ? ಮನಸ್ಸು ಒಂದು ಚೂರು ಡಿವಿಯೇಟ್ ಆಗತ್ತೆ. ಅದಿಲ್ಲದೆ ಆಟೋಮೆಟಿಕಲಿ ಅದರಿಂದ ರಿಲ್ಯಾಕ್ಸೇಷನ್ ಬರಕ್ಕೆ ಶುರು ಆಗತ್ತೆ. ನಾನು ನೋಡಿರೋ, ನನ್ನ ಎಕ್ಸ್ಪೀರಿಯನ್ಸಿಂದ ಏನು ಹೇಳ್ಬೋದು ಅಂದರೆ, ಇದು ನಮಗೆ ಯಾವಾಗ ಡಿಪ್ರೆಷನ್ ಇರುತ್ತೆ, ಯಾವಾಗ ಅತಿಯಾಗಿ ಯೋಚನೆಗಳಿರುತ್ತೆ, ನಿದ್ದೆ ಬರ್ತಾ ಇಲ್ಲ, ನನಗಂತೂ ನಿದ್ದೆ ಬರ್ತಾನೆ ಇಲ್ಲ, ಯೋಚನೆಗಳು ನಿಲ್ತಾನೆ ಇಲ್ಲ, ಎಲ್ಲ ಈ ಸಂದರ್ಭಗಳಿಗೆ, ಸಮಸ್ಯೆಗಳಿಗೆ ರಾಮಬಾಣ ನಿಮ್ಮ ಉಸಿರಾಟ. ಓಕೆ, ಸೊ ಪತಂಜಲಿ ಅವ್ರು ಏನು ಹೇಳಿದ್ದಾರೆ ಅಂದರೆ, ಈ ಬಾಹ್ಯ ಮತ್ತು ಈ ಸ್ತಂಭ ವೃತ್ತಿ, ಇದನ್ನ ನಾವು ಎಕ್ಸಲೇಷನ್, ಇನಲೇಷನ್, ಪೂರಕ
ರೇಚಕ ಈ ಸ್ತಂಭವತಿ ಇದುಗಳನ್ನ ಈ ಮೂರು ಈ ಪ್ರಕ್ರಿಯೆಯ ಮೂಲಕ ನಾವು ಏಕಾಗ್ರತೆ ಪಡ್ಕೋಬಹುದು, ಅದ್ರ ಕಡೆಗೆ ನಾವು ಮನಸ್ಸನ್ನ ತಗೊಂಡು ಹೋಗ್ಬೋದು. ಇದು ನಾವು ನಮ್ಮ ದಿನನಿತ್ಯ ಜೀವನದಲ್ಲಿ ನೋಡಿದ್ರೇನು ನಮ್ಗೆ ಇದರ ಅನುಭವ ಖಂಡಿತ ಆಗತ್ತೆ. ಅವ್ರೇನ್ ಹೇಳ್ತಾರೆ, ಹೀಗೆ ನಾವು ಮಾಡ್ತಾ ಹೋದಾಗ ತತಃ ಕ್ಷೀಯತೆ ಪ್ರಕಾಶಾವರಣ, ಒಳಗಿನ ನಮ್ಮ ಪ್ರಕಾಶ ನಮ್ಗೆ ಗೋಚರ ಆಗತ್ತೆ. ಏನಾಗತ್ತೆ, ಮಂಜಿರತ್ತಲ್ಲ, ಬೆಳಗಿನ ಹೊತ್ತು ಮಂಜಿರತ್ತೆ, ಸೂರ್ಯ ಬಂದಾಗ ಏನಾಗತ್ತೆ, ಫಸ್ಟ್ ಮಂಜಿದ್ದಾಗ ದೂರ ಇರೋದೆಲ್ಲ ಕಾಣಿಸಲ್ಲ, ಸೂರ್ಯ ಪ್ರಕಾಶ ಬಿದ್ದಂಗೆ ಏನಾಗತ್ತೆ, ಮಂಜೆಲ್ಲ ಕ್ಲಿಯರ್ ಆಗತ್ತೆ, ಎದುರುಗಡೆ ಏನಿದೆ ಗೊತ್ತಾಗತ್ತೆ ಅಲ್ವಾ. ಅಂಥ ಒಂದು ಪ್ರಭಾವಶಾಲಿ, ನಮ್ ಎಷ್ಟೋ ಗೊಂದಲಗಳು, ಎಷ್ಟೋ ತೊಂದರೆಗಳು, ನೀವು ಇದಿಷ್ಟು ಮಾಡಿ ಆ ಸೈಲೆನ್ಸ್, ವೆನ್ ಯು ಆರ್ ಏಬಲ್ ಟು ಫೀಲ್ ದಟ್ ಸೈಲೆನ್ಸ್ ಕಮ್ ಔಟ್, ನಿಮ್ಗೆ ಎಲ್ಲ ಇಷ್ಟು ಸಿಂಪಲ್ ಆಗಿದೆ, ಯಾಕೆ ನಾನು ಇಷ್ಟು ಯೋಚನೆ ಮಾಡಬೇಕು. ಪ್ರಾಬ್ಲಮ್ ಇಂದ ಫೋಕಸ್ ವಿಲ್ ನಾಟ್ ಬಿ ಅ ಪ್ರಾಬ್ಲಮ್, ಆಟೋಮೆಟಿಕಲಿ ಸೊಲ್ಯೂಷನ್, ಅದರ ಒಂದೊಂದು ಸೊಲ್ಯೂಷನ್ ನಿಮಗೆ ಗೋಚರ ಆಗತ್ತೆ. ಈ ಮೈಂಡ್ ಸೆಟ್ ನಮಗೆ ಚೇಂಜ್ ಆಗಬೇಕು ಅಂದರೆ ಪ್ರಾಣಾಯಾಮಾಸ್ ಆರ್ ವೆರಿ ವೆರಿ ಯೂಸ್ಫುಲ್ ಇವನ್ ಇನ್ ಯೋರ್ ಡೈಲಿ ಲೈಫ್. ಓಕೆ, ಆಧ್ಯಾತ್ಮಿಕವಾಗಿಯೂ ಡೆಫಿನೆಟ್ಲಿ ಏಕಾಗ್ರತೆ ಡೆವಲಪ್ ಮಾಡೋಕ್ಕೆ ಇಟ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಟೂಲ್. ಅದೇ ಥರ ದೈಹಿಕವಾಗಿ ಮಾನಸಿಕವಾಗಿ ನಾವು ಒಂದು ಒಳ್ಳೆ ರೀತಿಯಲ್ಲಿ ನಾವು ಮನಸ್ಥಿತಿನ ಕಾಪಾಡ್ಕೋಬೇಕು ಅಂದರೆ ಪ್ರಾಣಾಯಾಮ. ಡಿಪ್ರೆಷನ್, ಆಂಗ್ಸೈಟಿ, ಲೋನ್ಲಿನೆಸ್, ವಯಸ್ಸಾದ್ಮೇಲೆ ಟೂ ಮೆನಿ ಪೀಪಲ್, ಈವನ್ ಯಂಗ್ಸ್ಟರ್ಸ್, ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ರಾಬ್ಲಮ್ಸ್. ಯಂಗ್ಸ್ಟರ್ಸ್ಗೆ ಒಂದು ಜಾಗದಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ, ಅವ್ರಿಗೆ ಒಂದು 5 ನಿಮಿಷ ಕೂರಿ ಅನ್ನಿ, ಬಿಗ್ಗೆಸ್ಟ್ ಪನಿಷ್ಮೆಂಟ್ ಏನು ಬೇಕಾಗಿಲ್ಲ, ಸ್ಟ್ಯಾಂಡಪ್ ಒಂದು ಬೆಂಚು, ಕಿವಿ ಹಿಡ್ಕೊ ಏನು ಬೇಕಾಗಿಲ್ಲ, 3 ನಿಮಿಷ, 5 ಬೇಡ, 3 ನಿಮಿಷ ಸುಮ್ಮನೆ ಕೂತ್ಕೋ, ಮೊಬೈಲ್ ಬೇಡ, ಟಿವಿ ಬೇಡ, ಏನು ಬೇಡ, ಸುಮ್ಮನೆ ಕೂತ್ಕೋ, ಅಲ್ಲಿಂದ ನಮ್ಗೆ ಗೊತ್ತಾಗುತ್ತೆ. ಸೊ ಅಂಥವರಲ್ಲಿ ಏಕಾಗ್ರತೆ ಅವರಲ್ಲಿ ನಾವು ಶುರು ಮಾಡಬೇಕು ಅಂದರೆ ನಮ್ಮಲ್ಲಿ ನಾವು ಎಲ್ಲ ಏಜ್ ಗ್ರೂಪ್ಗಳಿಗೂ ದಿನನಿತ್ಯ ನಾವು ಪ್ರಾಣಾಯಾಮನ ನಾವು ಅಭ್ಯಾಸ ಮಾಡ್ತಾ ಹೋದಾಗ ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಮಾತ್ರ ಅಲ್ಲ, ಬಾಡಿಲಿರೋ ಎಷ್ಟೋ ಎಂಡೋಕ್ರೈನ್ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್, ಡೈಜೆಸ್ಟಿವ್ ಸಿಸ್ಟಮ್, ಎಲ್ಲದರ ಮೇಲೂ ಬೇರೆ ಬೇರೆ ರೀತಿಯಲ್ಲಿ ಪ್ರಭಾವ ನಮ್ಗೆ ಖಂಡಿತ ಕಾಣುತ್ತೆ. ಅದೇ ಥರ ಮಾನಸಿಕವಾಗಿಯೂ ನಮ್ಮನ್ನು ಒಳ್ಳೆ ಪಾಸಿಟಿವ್ ಆಗಿ ಇಟ್ಟಿರುತ್ತೆ. ಅದೇ ಥರ ಆಧ್ಯಾತ್ಮಿಕವಾಗಿಯೂ ನಮ್ಮನ್ನು ಮುನ್ನೇರಕ್ಕೆ ಅದು ಹೆಲ್ಪ್ ಆಗುತ್ತೆ. ಏಕಾಗ್ರತೆ ನಾವು ತಂದ್ಕೋಬೇಕು ಅಂದರೆ ನಮಗದು ಒಳ್ಳೆಯ ನಮ್ಮ ಸಾಧನೆಯ ಈ ಸಾಧನಾ ಪಾದದಲ್ಲಿ ಅದೊಂದು ತುಂಬ ತುಂಬ ಇಂಪಾರ್ಟೆಂಟ್ ಹಂತ ಅಂತ ನಾವು ಹೇಳ್ಬೋದು. ನಾನು ಆದಷ್ಟು ಪ್ರಾಕ್ಟಿಕಲ್ ಆಗಿ ಹೇಗೆ ಮಾಡ್ಬೋದು, ದಿನನಿತ್ಯ ಜೀವನದಲ್ಲಿ ಇದ್ರ ಪ್ರಯೋಗಗಳೇನು ಅಂದರೆ ನಮಗೂ ಇದು ಪ್ರಯೋಜನ ಇದೆಯಾ ಅಂತ ನಾವು ಕೇಳ್ಕೊಂಡ್ರೆ ನಮಗೆ ಜವಾಬು ಸಿಗಬೇಕು. ಅಂತ ಒಂದು ರೀತಿಯಲ್ಲಿ ನಾನು ಆ ಸೂತ್ರಗಳನ್ನ ಇಂಟರ್ಪ್ರೆಟ್ ಮಾಡಿ ಇಲ್ಲಿಗೆ ನಾನಿವತ್ತು ಪ್ರೆಸೆಂಟ್ ಮಾಡಿದ್ದೀನಿ. ಇದರಿಂದ ನಿಮಗೆ ಏನಾದರೂ ಟೇಕ್ಅವೇಸ್ ಇರುತ್ತೆ ಅಂತ ನಾನು ನಂಬಿದ್ದೀನಿ. ಏನಾದರೂ ತಪ್ಪು ಆಗಿದ್ದರೆ ಕ್ಷಮೆ ಇರಲಿ. ಓಕೆ, ಧನ್ಯವಾದ. ಸ್ಥಿರಾಸನ, ಸುಖಾಸನ ಅಂದ್ರೆ ಯಾವುದು? ಅದಕ್ಕೇನು ಹೆಸರುಗಳು ಏನಾದ್ರು 74 ಅಂತ ಹೇಳ್ತೀವಲ್ಲ?